ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदिशंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡೆದು ವಿಶೇಷವಾಗಿರ್ತಕ್ಕಂತಹ ಶುಭ ಗುರುವಾರದಂದು ತಮ್ಮೆಲ್ಲರಿಗೂ ಸಹಿತ ಶುಭ ಮುಂಜಾನೆಯ ವಿಶೇಷವಾಗಿರ್ತಕ್ಕಂತಹ ಶುಭಾಶಯಗಳನ್ನು ತಿಳಿಸಿ, ವಿಶೇಷವಾಗಿರ್ತಕ್ಕಂತಹ ದಿನವೇ ಹೌದು. ಗುರುವಾರ ಬಂತು ಅಂದರೆ ಗುರುವಿನ ಅನುಗ್ರಹ, ಗುರು ದತ್ತಾತ್ರೇಯರ ಅನುಗ್ರಹ. ದತ್ತನ ಆರಾಧನೆ ಗುರುವಾರದಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರು ಪರಂಪರೆ, ಗುರುವಿನ ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನ, ಗುರು ಪಾದುಕಾ ದರ್ಶನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗುರುವಿನ ಅನುಗ್ರಹವನ್ನು, ಗುರುವಿನ ಕಾರುಣ್ಯವನ್ನು ಪಡೆಯುವಂತಹ ವಿಶೇಷವಾದಂಥ ದಿನ. ಈ ಶುಭ ಮುಹೂರ್ತದಲ್ಲಿ ತಮ್ಮೆಲ್ಲರಿಗೂ ಸಹಿತ ರುದ್ರದೇವರ, ಅದರಲ್ಲೂ ಶಿವಕೇಶವರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಗೌರೇನ್ಮಮಾಯ ಸಲಿಲಾ ನಿಕ್ಷತ್ತದ್ವಿಪದೇಂ ವಿಪದೇಂ ಸಾಂ ಚತುಷ್ಪದೇಂ ಅಷ್ಟಾಪದೇ ನವಪದೇಂ ಬಹುಶೀಂ ಸಹಸ್ರಾಕ್ಷರಾಂ ಪರವೇವ್ಯೋವನ್ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಧರೀ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಬ್ರಾಹ್ಮ್ಯೇ ನಮಃ. ಓಂ ಮಾಹೇಶ್ವರ್ಯೇ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಹ್ಯೇ ನಮಃ. ಓಂ ಇಂದ್ರಾಣ್ಯೇ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಲಲಿತಾಂಬಿಕಾಯ ನಮಃ. ಓಂ ಗೌರ್ಯೇ ನಮಃ. ಶ್ರೀಂ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಮನುಷ್ಯನ ನಡೆ ಅಂದಾಗ ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ. ಮನುಷ್ಯ ಹಾಕುವ ಹೆಜ್ಜೆಯಲ್ಲಿ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ರೀತಿ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಅದೇ ವಿಶೇಷತೆ. ಸೂರ್ಯ ಚಂದ್ರರಿರುವವರೆಗೂ, ಈ ಮಾನವ ಕುಲ ಇರುವವರೆಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಈ ಭೂಮಂಡಲದಲ್ಲಿ ಇದ್ದೇ ಇರುತ್ತೆ. ಎಷ್ಟೇ ಆದರೂ ಆಯಾ ಕಾಲಕ್ಕೆ ಏನು ನಡಿಬೇಕೋ ಅದು ನಡಿಲೇಬೇಕು. ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮನ ಲೀಲೆ ಏನಿದೆಯೋ, ಏನೆಲ್ಲ ಬರವಣಿಗೆ ಬರೆದಿಟ್ಟಿದ್ದಾನೋ ಅದೇ ನಡಿಬೇಕಾಗತ್ತೆ. ಆದರೂ ಎಚ್ಚರಿಕೆಗಳು, ಮುನ್ನೆಚ್ಚರಿಕೆಗಳು ಬೇಕಾಗಿರ್ತಕ್ಕಂಥದ್ದು, ಅಥವಾ ಒಂದಷ್ಟು ಜನ ಮಾರ್ಗದರ್ಶಕರು, ಮನೆಯಲ್ಲಿರ್ತಕ್ಕಂಥ ಪೋಷಕರು ಹೇಳುವಂತಹ ಮಾತುಗಳನ್ನು ಸ್ವಲ್ಪ ಆಲಿಸಬೇಕು. ಯಾವಾಗ ವ್ಯಕ್ತಿ ತನಗಿರುವಂತಹ ಜ್ಞಾನದಿಂದ ಎಲ್ಲವೂ ನಾವು ಸಂಪೂರ್ಣ ಜ್ಞಾನವಂತರೇ ಅಂತ ನಂಬಿ ಮುಂದೆ ನಡೀತಾನಲ್ಲ, ಅಲ್ಲೇ ಎಡುತ್ತಕ್ಕಂಥದ್ದು. ನೋಡಿ, ನೆನ್ನೆ ಏನೋ ಒಂದು ಕುತೂಹಲ, ಒಂದು ಸಂತೋಷ. ಆ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ ತಾವೆಲ್ಲರೂ ಏನೋ ಒಂದು ಕಡೆ ಸೇರಿದ್ರಿ. ಅಷ್ಟೊಂದು ಜನಸಂಗುಳಿ ಆಯಿತು. ಇಷ್ಟರಲ್ಲಿ ಮರಣ ಹೊಂದಿರತಕ್ಕಂಥವ್ರು ಎಷ್ಟು ಜನ ಆದರು? ಮರಣ ಹೊಂದಿರತಕ್ಕಂಥವರ ಆ ಮನಸ್ಥಿತಿ, ಆ ಕ್ಷಣ ಅವರ ಪರಿಸ್ಥಿತಿ ಏನು? ಬಂದರು, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂದ್ಕೊಂಡ್ರು, ಆ ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶವನ್ನು ಅನುಭವಿಸಬೇಕು, ಆನಂದಿಸಬೇಕು ಅಂತೇಳಿ ಬಂದು ಸೇರಿದ್ದಾಯಿತು. ಹೋದವರೇನೋ ಕಣ್ಣು ಮುಚ್ಚಿ ಹೊರಟು ಬಿಟ್ರಿ. ಆದರೆ ನಿಮ್ಮ ಜನ್ಮದಾತರು, ನಿಮ್ಮ ಪರಿವಾರ, ನಿಮ್ಮನ್ನೇ ನಂಬಿರ್ತಕ್ಕಂಥವರು, ಅಥವಾ ಇನ್ನೂ ಆ ಸಣ್ಣ ಸಣ್ಣ ಕಂದಮ್ಮಗಳು, ಆ ಮಕ್ಕಳನ್ನೂ ಎತ್ಕೊಂಡು ಇಂಥ ಕಾರ್ಯಕ್ರಮಗಳಿಗೆ
ಈಗ ನಾನು ಕೂತು ಇಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ನಾನು ಏನು ಮಾತಾಡಿದ್ರೂ ನಿಮ್ಮಗಳ ಮನಸ್ಸಲ್ಲಿ ನೋವುತ್ತೆ. ಆದರೆ ನಾನು ಹೇಳ್ತಿರ್ತಕ್ಕಂಥದ್ದು, ಇಂತಹ ಕಾರ್ಯಕ್ರಮಗಳಿಗೆ ಬರಬೇಕಾದ್ರೆ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಈ ಥರ ಹಬ್ಬಗಳು, ಹರಿದಿನಗಳು ಅಥವಾ ಇಂತಹ ದೊಡ್ಡ ಕಾರ್ಯಕ್ರಮಗಳು ನಿಮಗೆ ಗೊತ್ತಿರುತ್ತೆ, ನಮ್ಮಂತೆ ಎಲ್ಲರೂ ಬಂದು ಸೇರ್ತಾರೆ ಅಂತ. ಅದರ ಸುಭದ್ರತೆ, ಅದರ ಭದ್ರತೆ, ಅದರ ಎಚ್ಚರಿಕೆ ಎಲ್ಲ ನೋಡಬೇಕಲ್ವ. ನೀವು ಮನೆಯಲ್ಲಿ ಕೂತು ಟಿ ವಿ ನೋಡಿದ್ರೂ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೈಯಲ್ಲಿ ಮೊಬೈಲ್ ಇದೆ, ಇಡೀ ಪ್ರಪಂಚವನ್ನೇ ನಿಮ್ಮ ಮೊಬೈಲಲ್ಲಿ ನೋಡ್ತಾ ಇದ್ದೀರಿ. ಆದರೆ ನೆನೆ ಸುಮಾರು 12ರಿಂದ 13 ಜನ ಎಲ್ಲ ಕಣ್ಣು ಮುಚ್ಚಿದ್ರಿ. ಪರಿಸ್ಥಿತಿ ಯೋಚನೆ ಮಾಡಿ, ಯಾರ್ಯಾರ ಕುಟುಂಬ ಏನೇನು ಸಮಸ್ಯೆಯಲ್ಲಿತ್ತು, ಏನೇನು ಕನಸುಗಳನ್ನು ಕಟ್ಟಿಕೊಂಡಿದ್ರು, ಆ ಯುವಕ ಯುವತಿಯರು, ಅವರ ಪೇರೆಂಟ್ಸು, ಅವರ ತಂದೆ ತಾಯಿ, ಅವರ ಅವ್ರ ಮನಸ್ಸಲ್ಲಿ ಏನು ನೋವಿಟ್ಕೊಂಡಿದ್ದಾರೋ, ಇವತ್ತಿನ ದಿವಸ ಕಳ್ಕೊಂಡಿದ್ದಾಯಿತು, ಬಾ ಅಂದರೆ ಬರೋದಿಲ್ಲ. ಒಂದಷ್ಟು ಜನ ಹೇಳ್ತಾರೆ, ಮಾತಾಡಿದ್ರೆ ಸಾವೊಂದೇ ಉತ್ತರ, ಇನ್ನು ಪ್ರಪಂಚನೇ ಇಲ್ಲ, ಸಾವೊಂದೇ ಉತ್ತರ. ಸಾವೊಂದೇ ನಿಮ್ಮ ಉತ್ತರ ಆದರೆ ಬದುಕೇನಿಕೆ. ಆದರೆ ಇದ್ದು ಸಾಧನೆ ಮಾಡಿ ಏನಾದರೂ ಒಂದು ಮಾಡ್ಬೋದಾಗಿತ್ತಲ್ಲ. ಆದರೆ ನಿನ್ನೆ ನಡೆದಂತಹ ಘಟನೆ ಕಾಲ್ತುಳಿತ, ಅಷ್ಟು ಜನ ಒಂದು ಕಡೆ ಸೇರಿ ಏಕಾಏಕಿ ನುಗ್ಗುವಂತಹದ್ದು. ಆದರೂ ಆ ಒಂದು ಕ್ಷಣ ಯಾರೆಲ್ಲ ಪ್ರಾಣವನ್ನು ಕಳ್ಕೊಂಡ್ರಲ್ಲ, ಅವರ ಕುಟುಂಬಗಳ ಆಕ್ರಂದನ, ಆ ನೋವು ಗಗನಕ್ಕೆ ಮುಟ್ಟಿದೆ. ಬರುವಾಗ ಯಾರಿಗೂ ಗೊತ್ತಿರೋದಿಲ್ಲ, ಮುಂದಿನ ಕ್ಷಣ ಏನು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲ್ಲ. ಆದರೆ ಅದು ನಡೆದು ಹೋದರೆ ಅದು ತಡಿಲಿಕ್ಕಾಗೋದಿಲ್ಲ. ಇವತ್ತು ಯಾರು ಬಂದು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗತ್ತೆ? ಯಾರು ಪ್ರಾಣವನ್ನು ಕೊಡಲಿಕ್ಕಾಗತ್ತೆ? ಹಾಸ್ಪಿಟ್ಲಲ್ಲಿರೋ ಒಂದಷ್ಟು ಜನ, ಹಾಸ್ಪಿಟಲಲ್ಲಿರ್ತಕ್ಕಂಥವ್ರು ಇವತ್ತಲ್ಲ ನಾಳೆ ಗುಣ ಆಗ್ಬೋದು. ಆದರೆ ಏಕಾಏಕಿ ಕೊನೆ ಉಸಿರು ಎಳೆದು ಬಿಟ್ರಲ್ಲ. ಆ ಕೊನೆ ಉಸಿರು ಎಳೆದಾಗ ಆ ಉಸಿರಿನ ಒಳಗಡೆ ಇರ್ತಕ್ಕಂಥ ಉಸಿರು ನವರಂಧ್ರಗಳಲ್ಲಿ ಹೊರಗಡೆ ಹೋಗುತ್ತೆ ಅಂತಾರೆ. ಆದರೆ ನವರಂಧ್ರಗಳಲ್ಲಿ ಹೊರಗಡೆ ಹೋಗುವಂಥ ಕಾಲ, ಆ ಕ್ಷಣ ಮಿಲ್ಮಿಲ್ ಅಂತ ಒದ್ದಾಡೋಗ್ಬಿಡುತ್ತಲ್ಲ. ನಿಮ್ಮ ಪರಿಸ್ಥಿತಿ, ನಿಮ್ಮ ಕುಟುಂಬದ ಪರಿಸ್ಥಿತಿ ಏನೋ ಈಗ ಇತ್ತೀಚೆಗೆ ಅಂದರೆ ಮನೆಗೆ 5 ಜನ ಮಕ್ಕಳು, 6 ಜನ ಮಕ್ಕಳು ಹಿಂದಿತ್ತದು. ಇವತ್ತೆಲ್ಲರೂ ಕಣ್ಮುಂದೆ ಒಂದು ಬತ್ತಿ ಇಟ್ಕೊಂಡಾಗ ಕಣ್ಮುಂದೆ ಒಂದೊಂದು ಮಕ್ಕಳನ್ನ ಇಟ್ಕೊಂಡಿರ್ತಾರೆ. ಒಬ್ಬರೇ ಮಕ್ಕಳು, ಹೆಣ್ಣಾಗಲಿ ಗಂಡಾಗಲಿ ಒಂದಿದ್ರೆ ಸಾಕು. ಆ ತಂದೆ ತಾಯಿಗೆ ಮಕ್ಕಳಿಂದ ತರ್ತಕ್ಕಂಥ ಆ ನೋವಿದೆಯಲ್ಲ, ಇದು ಮಕ್ಕಳಿಗೆ ಅರ್ಥ ಆಗಲ್ವಾ? ಮಕ್ಕಳು ಯಾರೂ ಇದ್ರ ಬಗ್ಗೆ ಚಿಂತನೆ ಮಾಡೋದಿಲ್ವಲ್ಲ. ಹಿಂದೆ ಮನೆಗೆ 8 ಜನ, 6 ಜನ, 5 ಜನ ಇದ್ದಾಗ ಒಬ್ಬನ್ನು ಕಳ್ಕೊಂಡ್ರೆ ಅಥವಾ ಒಬ್ಬಳನ್ನು ಕಳ್ಕೊಂಡ್ರೆ ಹೇಗೋ ಬಿಡಪ್ಪ, ಇನ್ನು ಉಳಿದಿರ್ತಕ್ಕಂಥ ಮಕ್ಕಳೆಲ್ಲ ಮಕ್ಕಳು ನೋಡ್ಬೋದು, ಆ ಮಗುವನ್ನು ನೋಡ್ಕೊಳ್ಬೋದು ಅಂತ ಒಂದು ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಾ ಇದ್ರು. ಇವತ್ತಂತಹ ಪರಿಸ್ಥಿತಿನೇ ಇಲ್ಲ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯುವಕ ಪ್ರತಿಭೆ ಅಂದರೆ ಯುವಕರು ಅವರ ಪ್ರತಿಭೆಗಳನ್ನು ತೋರಿಸ್ತಾ ಇದ್ದಾರಲ್ಲ, ಆ ವೀಲಿಂಗ್ ಮಾಡೋವಂಥದ್ದು ಎಷ್ಟು ಕಡೆ ಅದನ್ನು ಬಂಧಿಸ್ತಾ ಇದ್ದಾರೆ. ವೀಲಿಂಗ್ ಮಾಡಬೇಡಿ, 2 ವೀಲರಲ್ಲಿ ಆಡಬೇಡಿ, ಏನು ಹೇಳಿದ್ರು ಬಿಡೋದಿಲ್ಲ. ಬಿದ್ದು ಕೈಕಾಲು ಪೆಟ್ಟು ಮಾಡಿಕೊಂಡು ಮೂಲೆ ಸೇರಿಕೊಂಡ್ರೆ ನಿಮ್ಮ ಹಾಸಿಗೆ ಮೇಲೆ ಬಿದ್ದ ಜಾಗದಲ್ಲೇ ನಿಮ್ಮ ತಂದೆ ತಾಯಿ ಇನ್ಯಾರು ಬೇರೆಯವ್ರು ಮಾಡೋದಿಲ್ಲ. ನಿಮಗೆ ಜನ್ಮ ಕೊಟ್ಟು ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿ ಅವರೇ ನಿಮ್ಮ ಹೇಲು ಹುಚ್ಚಗಳನ್ನು ಬಾಚಬೇಕು. ಯಾಕೆಂದರೆ ಬೇರೆ ಯಾರು ಬರ್ತಾರೆ? ಎದೆ ಉದ್ದಕ್ಕೂ ಬೆಳೆದಿರತಕ್ಕಂಥ ಮಕ್ಕಳು ತಂದೆ ತಾಯಿ ಇಷ್ಟೆಲ್ಲ ಮಾಡ್ತಾರೆ, ಆದರೆ ಆ ತಂದೆ ತಾಯಿ ಕೊನೆಗೆ ಇಷ್ಟು ವಿಷಾನೇ ಇಡೋದು, ಅವ್ರನ್ನ ಪ್ರೀತಿಯಿಂದ ನೋಡೋದಿಲ್ಲ. ಆದರೆ ಇದು ಯಾವ ಕಡೆ ನಡೀತಾ ಇದೆ, ಹೇಗೆ ಹೋಗ್ತಾ ಇದ್ದೀವಿ, ಏನು ಆಗ್ತಾ ಇದೆ, ಪ್ರತಿಯೊಬ್ಬರ ಮನೆಯಲ್ಲೂ ಹೇಳ್ತಾರೆ ಪೋಷಕರು, ತಂದೆ ತಾಯಂದರು, ಇಂಥ ಕಡೆ ಹೋಗ್ಬೇಕಾದ್ರೆ ಎಚ್ಚರಿಕೆ ಆಗೋಗಿ, ಆದಷ್ಟು ಹುಷಾರು ಹುಷಾರು ಹುಷಾರು. ಪ್ರತಿಯೊಬ್ಬ ತಂದೆ ತಾಯಿ ಈ ಹುಷಾರು ಅಂತಕ್ಕಂಥ ಪದವನ್ನು ಒಬ್ಬೊಬ್ಬರ ಮನೆಯಲ್ಲಿ 10 ಸತಿ ಹೇಳಿರ್ತಾರೆ. ಇಂತಹ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಸಮಸ್ಯೆ ಏನು ಅಂತ. ಒಂದು ಕುತೂಹಲ, ಹತ್ತಿರದಿಂದ ನೋಡಬೇಕು. ಆಗುತ್ತಾ? ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯವ? ಒಬ್ಬ ವ್ಯಕ್ತಿ ಒಂದಷ್ಟು ಜನಕ್ಕೆ ಹತ್ತಿರದಿಂದ ಎಲ್ಲರನ್ನೂ ಹತ್ತಿರದಲ್ಲಿ ಕೈ ಬೀಸಿ ನಡೆಸೋಕ್ಕಾಗತ್ತಾ? ಮಾತಾಡೋಕ್ಕಾಗತ್ತಾ? ನೋಡ್ಲಿಕ್ಕಾಗತ್ತಾ? ಸಾಧ್ಯನಾ ಇದು? ಈ ಸಮಯದಲ್ಲಿ ಯಾರನ್ನ ದೂಷಣೆ ಮಾಡ್ತೀರಿ? ಪೊಲೀಸ್ ಸಿಬ್ಬಂದಿನ ದೂಷಣೆ ಮಾಡಲಿಕ್ಕಾಗತ್ತಾ? ನೀವಿಷ್ಟು ಜನ ಇದ್ದಾಗ ಅವರು ಅಷ್ಟು ಜನ ಪೊಲೀಸ್ ಏನು ಮಾಡಲಿಕ್ಕಾಗತ್ತೆ? ರಕ್ಷಣೆ ಬಗ್ಗೆ ಚಿಂತನೆ ಮಾಡಲಿಕ್ಕಾಗತ್ತಾ? ಸಾಯೋರನ್ನ ಮೊದಲೇ ನೀವು ಸಾಹಿತ್ಯ ಅಂಥೇಳಿ ನಿನ್ನ ಪಕ್ಕದಲ್ಲಿ ನೀವು ಬಂದು ನಿಲ್ಲಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಇವತ್ತು ನಾವು 100 ಥರ ಮಾತಾಡ್ಬೋದು ಅಷ್ಟೇ, ಹೋದ ಜೀವ ಅಂತೂ ಮತ್ತೆ ಬರಲ್ಲ. ಆದರೆ ಇನ್ನು ಮುಂದಕ್ಕಾದರೂ ಪಾಠ ಕಲಿಬೇಕಾದ್ದು
ನಿಮ್ಮೆಲ್ಲರ ಧರ್ಮ ಇದೆ. ಹಾಗೆ ಯಾರೆಲ್ಲ ನಿನ್ನೆ ಈ ಒಂದು ವಿಚಾರದಲ್ಲಿ ಪ್ರಾಣವನ್ನು ತಗೊಂಡಿದ್ರಲ್ಲ, ಅಂದರೆ ಹೇಗಾಯಿತು, ಒಟ್ಟಾರೆ ಆಯಿತು, ಆ 12-13 ಜನ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ಈ ನೋವನ್ನು ಭರಿಸುವಂಥ ಶಕ್ತಿ ಆ ತಂದೆ ತಾಯಿಗೆ ಭಗವಂತ ಕೊಡಬೇಕಾಗಿದೆ. ಹೇಗೆ ಕೊಡ್ತಾನಪ್ಪ? ಬೆಳಗ್ಗೆ ಎದ್ದು ಟಿಫನ್ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ನಮ್ಮಲ್ಲಿ ಗೆದ್ದಿದ್ದೀವಿ, ನಾವು 18 ವರ್ಷ ಆಯಿತು, 19ನೇ ವರ್ಷದಲ್ಲಿ ನಾವೇನೋ ಗೆದ್ದಿದ್ದೀವಿ ಅಂತ ಹೇಳಿ ಆ ಗೆಲುವಿನ ಸಂಭ್ರಮದಲ್ಲಿ ನಾನು ಹೋಗಿ ಬರ್ತೀನಿ ಅಂತ ಹೋದ ಮನುಷ್ಯ, ಬೆಳಗ್ಗೆ ನಗನಗ್ತಾ ಹೋದಂಥ ಮನುಷ್ಯ ಆ ಕಡೆ ಚಟ್ಟದ ಮೇಲೆ ಮನೆಗೆ ಬಂದು ಮಲಗಿದ್ರೆ ಏನು ಹೇಳೋಣ? ಯೋಚನೆ ಮಾಡಿ. ಆ ತಂದೆ ತಾಯಿ ಆದರೂ ನಾಳೆ ದಿವಸ ಯಾರಿಗಾರು ನಿಮ್ಮ ಮಗ ಹೇಗೆ ಅಂದರೆ, ನನ್ನ ಮಗ ಭೂಮಿಯಲ್ಲಿ ಕೆಲಸ ಮಾಡ್ತಿದ್ದ, ಅಥವಾ ನಮ್ಮ ಕುಟುಂಬಕ್ಕಾಗಿ ಶ್ರಮಿಸ್ತಿದ್ದ, ಅಥವಾ ಮನೆಯಲ್ಲಿ ಕಾರ್ಯಕ್ರಮ ಆಯಿತು, ಆ ಕಾರ್ಯಕ್ರಮಕ್ಕಿಂತ ಅದೊಂದು ವಸ್ತು ತರಕ್ಕೆ ಹೋಗಿ ಬಸ್ ಕೆಳಗೆ ಬಿದ್ದ ಅಥವಾ ಟ್ರೈನಲ್ಲಿ ಬಿದ್ದ, ಏನೋ ಆಯಿತು, ಏನು ಹೇಳ್ಕೊತಾರೆ ಪಾಪ. ಇಂಥದ್ದೊಂದು ಕಾರ್ಯಕ್ರಮ ಸಂಭ್ರಮದ ಆಚರಣೆಗೆ ಹೋಗಿ ಅಲ್ಲಿ ಪ್ರಾಣ ಕಳ್ಕೊಂಡ ಅನ್ನಬೇಕು. ನೋಡಿ ಹೇಗಿದೆ ಇದು. ಆ ತಂದೆ ತಾಯಿಗೆ ಒಂದು ಕಟ್ಟಿಟ್ಟ ಬುತ್ತಿ ಆಗೋಯ್ತು. ಆದರೂ ಪುತ್ರ ಶೋಕಂ ನಿರಂತರಂ ಅಂತಾರೆ. ತಂದೆ ತಾಯಿ ಎದುರುಗಡೆ ಮಕ್ಕಳಿಂತಹ ಅಚಾತುರ್ಯಗಳಾಗ್ಬಿಟ್ರೆ, ಇಂತಹ ಪರಿಸ್ಥಿತಿ ಎದುರಾದರೆ ಆ ತಂದೆ ತಾಯಿ ಸಾಯುವವರೆಗೂ ಈ ನೋವು ತಪ್ಪಿದ್ದಲ್ಲ. ಹಾಗಂತ ಎಲ್ಲವೂ ಅವ್ರ ಅಪೇಕ್ಷೆಗಳನ್ನೇ ನಾವು ಈಡೇರಿಸ್ತಾ ಹೋದರೆ ಈ ಜೀವನದಲ್ಲಿ, ಈ ಬದುಕಲ್ಲಿ ಬದುಕಲಿಕ್ಕೆ ಆಗೋದೂ ಇಲ್ಲ. ಬಹುಶಃ ಇಂತಹ ಪರಿಸ್ಥಿತಿಗಳು ಯಾತಕ್ಕಾಗಿ ಬಂದು ಒದಗುತ್ತೋ, ತಂದೆ ತಾಯಿ ಕೊಡ್ತಕ್ಕಂಥ ಸ್ವತಂತ್ರವೋ, ಅಥವಾ ಅತಿಯಾದಂಥ ಬುದ್ಧಿ ಜ್ಞಾನವಂತರಾಗುವಂಥದ್ದು, ಅಥವಾ ಏನಾದರೂ ಬಿಡು ಪರವಾಗಿಲ್ಲ ಅನ್ನುವಂತಹ ಒಂದು ಮಂಡಧೈರ್ಯವೋ, ಏನೇ ಆದರೂ ನೆನ್ನೆ ಹೋದ ಜೀವ ಅಂತೂ ಪುನಃ ಬರೋದಿಲ್ಲ. ಆ ಹೋದಂಥ ಜೀವಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ಈ ನೋವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಅವರು ಕೊಡಲಿ. ಒಳ್ಳೆಯದಾಗಲಿ. ಗುರುವಾರ, ಗುರುಗಳ ವಾರ, ಗುರುರಾಯರ ಅನುಗ್ರಹವನ್ನು ಪಡಿತಕ್ಕಂಥ ವಾರ, ಜಗದ್ಗುರುಗಳ ಆಶೀರ್ವಾದ ಪಡಿತಕ್ಕಂಥ ವಾರ, ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಸುಂದರವಾದಂಥ ಪಾಠ ಪ್ರವಚನವನ್ನು ಮುಂದುವರಿಸುವಂತಹ ವಾರ. ಏನೇ ಆದರೂ ಗುರುವಾರ ಬಂತು ಅಂದಾಗ ಗುರುಗಳನ್ನು ಪ್ರಾರ್ಥನೆ ಮಾಡಿ ತಮ್ಮ ತಮ್ಮ ಕಾಯಕದಲ್ಲಿ ಯಶಸ್ಸಿನ ಮಾರ್ಗವನ್ನು ಅಥವಾ ಏನಾದರೂ ಒಂದು ಹೊಸತನವನ್ನು, ಹೊಸ ಬದುಕನ್ನು ಕಟ್ಟಿಕೊಳ್ಳುವಂತಹ ಅದ್ಭುತವಾದಂತಹ ಕಾಲ ಗುರುವಾರ. ಇಂತಹ ಗುರುವಾರದಂದು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಗುರು ದತ್ತಾತ್ರೇಯರನ್ನು, ಜೊತೆಗೆ ಅರುಣಾಚಲೇಶ್ವರನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಗುರು ಅನುಗ್ರಹ ಇರಲಿ, ಗುರು ಕಾರುಣ್ಯವಿರಲಿ, ಗುರು ಪಾದಿಕೆಗಳ ಸೇವೆ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಇನ್ನು ಈ ಶುಭ ಮುಹೂರ್ತ, ಶುಭ ದಿನ, ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಪಂಚಾಂಗ ಶ್ರವಣ ಬೇಕಾಗಿದೆ. ಇನ್ನು ಪಂಚಾಂಗ ಶ್ರವಣ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ವ್ರಾತಪದಯೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಓಂ ಶ್ರೀಂ ಲಕ್ಷ್ಮೀಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀಭೂವರಾಹಾಯ ನಮಃ. ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನದೇ ಪದಂ ಸಮೂಢಪಶ್ಯಮಾಗುಂ ಸುರೇ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಇರತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ತಾ ಇರ್ತೀವಿ. ಆದರೂ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಪ್ರತಿಯೊಬ್ಬರ ಮನೆ ಪೂಜಾಗೃಹದಲ್ಲೂ ಭಗವಂತನ ಸೇವೆಯಲ್ಲಿ ವಿಶೇಷವಾದಂಥ ಪಾತ್ರವನ್ನು ವಹಿಸುತ್ತೆ. ಒಳ್ಳೆ ಒಂದು ಸುಗಂಧ ಪರಿಮಳ ಇರತಕ್ಕಂಥದ್ದು, ಜೊತೆಗೆ ದೇವರ ಒಂದು ಪೂಜೆಗೆ ಅದು ಭಾಳಷ್ಟು ಹತ್ತಿರದಲ್ಲಿರ್ತಕ್ಕಂಥದ್ರಿಂದ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಇಂದು ನೆನ್ನೆದಲ್ಲ, ಇದಕ್ಕೆ ಇದರದೇ ಆದ ಇತಿಹಾಸ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸುಗಂಧ ದ್ರವ್ಯದ ಒಂದು ಪರಿಮಳ ನೋಡ್ಬೋದಾದರೆ ಅದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಒಳ್ಳೆಯದಾಗಲಿ. ಇನ್ನು ಡಿವೈನ್ ಸ್ಟಾರ್ ಪೆಂಡೆಂಟ್. ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಈಗಾಗಲೇ ಅದ್ಭುತವಾದಂಥ ರತ್ನ. ಪ್ರತಿಯೊಬ್ಬರ ಕೊರಳಲ್ಲೂ ಇದು ರಾರಾಜಿಸ್ತಾ ಇದೆ. ಒಬ್ಬ ಸೆಲೆಬ್ರಿಟೀಸಿಂದ ಮೊದಲುಕೊಂಡು ಚಲನಚಿತ್ರದಲ್ಲಿರ್ತಕ್ಕಂತಹ, ಚಿತ್ರರಂಗದಲ್ಲಿರ್ತಕ್ಕಂತಹ ಸೆಲೆಬ್ರಿಟೀಸಿಂದ ಮೊದಲುಕೊಂಡು ಎಲ್ಲ ವರ್ಗದಲ್ಲಿರ್ತಕ್ಕಂಥವರು ಸಹಿತ ತಮ್ಮ ತಮ್ಮ ಕಾಯಕವನ್ನು, ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಒಂದು ಅದ್ಭುತವಾದಂಥ ರತ್ನವಾಗಿ ಕೆಲಸ ಮಾಡ್ತಾ ಇದೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಇದು ಬೇಕು ಅಂತಕ್ಕಂಥವರು ನಂಬರಿಗೆ ಕರೆ ಮಾಡಿದ್ರೆ ಅವರು ಕಳಿಸ್ಕೊಡ್ತಾರೆ. ಅಥವಾ ಇನ್ನೂ ಬೇಕು ಅಂದರೆ ತಾವು ಆಶ್ರಮಕ್ಕೆ ಬಂದರೆ ಅಲ್ಲೂ ಒಂದು ಮಳಿಗೆ ಇದೆ, ಅಲ್ಲೂ ಸಹಿತ ತಾವು ತಗೊಳ್ಬೋದು.
ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಸಾಕಷ್ಟು ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸದ್ಗುರು ಆಯುರ್ವೇದಿಕ್ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಸದ್ಗುರು ಆಯುರ್ವೇದಿಕಲ್ಲಿ ಶಾಂಪೂ ಮತ್ತು ಕಂಡೀಷನರು ಈಗ ಪ್ರಸ್ತುತ ಇರತಕ್ಕಂತಹದ್ದು. ಶಾಂಪೂ ಮತ್ತು ಕಂಡೀಷನರು ಪ್ರತಿಯೊಬ್ಬರಿಗೂ ಬೇಕು. ಅದು ಪ್ರತಿಯೊಬ್ಬರ ಆರೋಗ್ಯ, ತಲೆ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ವಿಶ್ವಸುನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 5/6/2025 ಗುರುವಾರ, ದಶಮಿ ಹಸ್ತ ನಕ್ಷತ್ರ. ಇವತ್ತು ಗುರುವಾರ, ದಶಮಿ ಹಸ್ತ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ತಿಥಿವಾರ ನಕ್ಷತ್ರವಿದೆ. ಇಂತಹ ಶುಭ ಮುಹೂರ್ತದಲ್ಲಿ ಯಾರು ಯಾವ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಜ್ಯೇಷ್ಠ ಮಾಸ ಇದು, ಜ್ಯೇಷ್ಠ ಮಾಸ ದಶಮಿ ಗುರುವಾರ ಇವತ್ತು. ಇಂತಹದ್ರಲ್ಲಿ ಇನ್ನೇನು ಆಗೋಯಿಗೋ ಅಂದರೆ ಬರ್ತಕ್ಕಂಥದ್ದು ಭಾನುವಾರ ಮಹತ್ತರವಾಗಿರ್ತಕ್ಕಂಥ ದಿನವಾದ್ದರಿಂದ ಜ್ಯೇಷ್ಠ ಮಾಸದ ರವಿವಾರ, ಭಾನುವಾರ, ಶುಕ್ಲಪಕ್ಷದ ರವಿವಾರ, ಆ ಭಾನುವಾರದಂದು ಲಕ್ಷ್ಮೀನಾರಾಯಣ ಹೋಮವನ್ನು ವಿಶೇಷವಾಗಿ ಕಮಲ ಪುಷ್ಪಗಳಿಂದ ಎಲ್ಲರ ಮನೋಕಾಮನೆ ಸಿದ್ಧಿಗಾಗಿ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ನೋವು ದೂರ ಆಗಲಿಕ್ಕೋಸ್ಕರ ಲಕ್ಷ್ಮೀನಾರಾಯಣರ ಒಂದು ವಿಶೇಷವಾದಂಥ ಹವನವನ್ನು ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಲಕ್ಷ್ಮೀನಾರಾಯಣರ ಹವನ ಭಾನುವಾರದ ದಿವಸ ಬೆಳಿಗ್ಗೆ 9 ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅವತ್ತು ಸಾಲಿಗ್ರಾಮ ಕ್ಷೇತ್ರದಲ್ಲಿ ಲಕ್ಷ್ಮೀನಾರಾಯಣರ ಆವಾಹನೆ ಮಾಡಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ವರಹ ಸಾಲಿಗ್ರಾಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಹವನವನ್ನು ನಡೆಸ್ತಾ ಇದ್ದೀವಿ. ಈ ಹವನಕ್ಕೆ ಬಂದು ಭಾಗವಹಿಸಿ ಭಗವಂತನ ಆಶೀರ್ವಾದ ಪಡೆಯಲಿಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತ ಕೋರಿದ್ದೇವೆ. ಬನ್ನಿ, ಆಶ್ರಮಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಿ. ಜೊತೆಗೆ ಆ ಹೋಮದ ರಕ್ಷೆಯನ್ನು ಕೇಳಿಪಡಿರಿ. ಯಾಕೆಂದರೆ ಲಕ್ಷ್ಮೀನಾರಾಯಣರ ಹೋಮದಲ್ಲಿ ಆ ರಕ್ಷೆಯೇ ಪ್ರಧಾನ. ಯಾಕೆಂದರೆ ಕಮಲದ ಪುಷ್ಪಗಳಿಂದಲೇ ಹೋಮ ಮಾಡ್ತಕ್ಕಂಥದ್ದು. ಕಮಲದ ಪುಷ್ಪ ಮತ್ತು ಮಧು ಅಂದರೆ ಜೇನುತುಪ್ಪ ಮತ್ತು ಕಮಲ ಪುಷ್ಪಗಳಿಂದ ಲಕ್ಷ್ಮೀನಾರಾಯಣರ ಹೋಮ ಆಗುತ್ತೆ. ಈ ಒಂದು ಹೋಮದ ಮೂಲ ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ, ಜೊತೆಗೆ ನೊಂದು ಬೆಂದಿರ್ತಕ್ಕಂಥವರ ಮನಸ್ಸಿಗೆ ಶಾಂತಿ, ನೆಮ್ಮದಿಗೋಸ್ಕರ. ಪ್ರತಿಯೊಬ್ಬರ ಒಂದು ಇರ್ತಕ್ಕಂಥ ತೊಂದರೆಗಳು ಅಂದರೆ ತೊಂದರೆಗೊಂದು ಪರಿಹಾರ ಬೇಕಲ್ಲ, ಆ ಪರಿಹಾರವನ್ನು ಈ ಬರ್ತಕ್ಕಂಥ ಭಾನುವಾರ ಬೆಳಗ್ಗೆ 9 ಲಕ್ಷ್ಮೀನಾರಾಯಣರ ಹೋಮವನ್ನು ವಿಶೇಷವಾದಂಥ ರೀತಿ ನಡೆಸ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕಂದರೆ ಈಗಾಗಲೇ ನಿಮಗೆ ನಮ್ಮ ಆಫೀಸ್ ನಂಬರ್ ಇದೆ, ಆಶ್ರಮದ ನಂಬರ್ ಇದೆ, ಅದು ಕರೆ ಮಾಡಿ ಮಾಹಿತಿ ತೊಗೊಳ್ಬೋದು. ಇನ್ನು ಶನೈಶ್ಚರನ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಒಂದೇ ಸುದ್ದಿ ಮಾತು ನಾನು ಹೇಳಿದ್ದು. ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರದಲ್ಲಿ ಮೊದಲು ಪ್ರಾರಂಭ ಮಾಡಿದೆ ಶನೈಶ್ಚರ ಮಹಾಯಾಗ. ಶನೈಶ್ಚರ ಮಹಾಯಾಗವನ್ನು ಮಾಡಿ ಲೋಕ ಕಲ್ಯಾಣಾರ್ಥವ ಒಂದು ಪ್ರಧಾನ ಸಂಕಲ್ಪವನ್ನು ಮಾಡಿದ್ವಿ. ಆ ಸಂಕಲ್ಪ ಆಗ ತಂದಂತಹ ವಿಗ್ರಹ, ತಿರುನೆಲ್ಲಾರು ಕ್ಷೇತ್ರದಿಂದ ಬಂದಂಥ ವಿಗ್ರಹ ಇವತ್ತಿಗೂ ಹಾಗೇ ಇದೆ. ಅದಾದಮೇಲೆ ತಿರುಗಿ 3 ಬಾರಿ ಶನೈಶ್ಚರ ಯಾಗ ಆಯಿತು. 3 ಬಾರಿ ಶನೈಶ್ಚರ ಯಾಗವನ್ನು ಮಾಡಿದ್ರೂ ಭಗವಂತನ ಒಂದು ಕಡೆ ಸ್ಥಾಪನೆ ಮಾಡಬೇಕು ಎಂಬತಕ್ಕಂಥ ಮನಸ್ಸು ನಮಗಾಗಲಿಲ್ಲ. ಆದರೆ ಈಗ ಅದೇ ವಿಗ್ರಹಕ್ಕೆ ಒಂದು ಕಡೆ ನಿಲ್ಲಿಸಬೇಕು, ಭಗವಂತನ ಅಲ್ಲಿ ಸ್ಥಾಪನೆ ಮಾಡಬೇಕು, ಅದಕ್ಕೊಂದು ಪುಟ್ಟದಾದಂಥ ಒಂದು ಆಲಯವನ್ನು ಕಟ್ಟಬೇಕು ಎಂಬತಕ್ಕಂಥ ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪ ನಾವು ಮಾಡಿದ್ವಿ. ಈ ಒಂದು ಪ್ರಧಾನ ಸಂಕಲ್ಪಕ್ಕೆ ಕೈ ಜೋಡಿಸಿ ಒಂದಷ್ಟು ಈ ಒಂದು ಯಾಗಕ್ಕೆ ಅಂದರೆ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತು ಆ ಬೇಕಾಗಿರ್ತಕ್ಕಂಥ ಆಲಯದ ಒಂದಷ್ಟು ವೆಚ್ಚಗಳಿದೆಯಲ್ಲ, ಇದಕ್ಕಾಗಿ ನಿಮ್ಮೆಲ್ಲರ ಸಹಾಯ ಕೇಳಿದ್ವಿ, ನಿಮ್ಮೆಲ್ಲರ ಒಂದು ಸಹಕಾರ ಕೇಳಿದ್ವಿ. ಯಾರೆಲ್ಲ ಶನೈಶ್ಚರನ ಈ ಒಂದು ಮಂದಿರ ಸ್ಥಾಪನೆಗೆ, ಮಂದಿರ ಕಟ್ಟಲಿಕ್ಕಾಗಿ ನನಗೆ ನೀವು ಕೈ ಜೋಡಿಸ್ತೀನಿ, ನಾನೂ ಬರ್ತೀನಿ ಅಂತ ಅನ್ನೋದಾದರೆ ನಿಮಗೆ ಮುಕ್ತವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬನ್ನಿ, ಈ ಪ್ರಧಾನವಾಗಿರ್ತಕ್ಕಂಥ ಒಂದು ಸುವರ್ಣಾವಕಾಶವನ್ನು ಸದ್ವಿನಿಯೋಗಪಡಿಸ್ಕೊಳ್ಳಿ. ಮನುಷ್ಯ ನಾನು ಸಂಪಾದನೆ ಮಾಡಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗೋರೇ, ನಾವು ಯಾರೂ ತೊಗೊಂಡು ಹೋಗೋರಲ್ಲ. ಆದರೆ ಇಂತಹ ಒಂದು ಧರ್ಮ ಕಾರ್ಯಗಳಿದೆಯಲ್ಲ, ಇಂತಹ ಪುಣ್ಯ ಕಾರ್ಯಗಳಿದೆಯಲ್ಲ, ಇಂತಹ ಕಡೆ ಭಾಗವಹಿಸುವಂಥದ್ದು ಒಂದು ಪುಣ್ಯ. ಭಾಗವಹಿಸಬೇಕು, ಕೈಲಾದಂಥ ಒಂದು ಸೇವೆ ಸಲ್ಲಿಸಬೇಕು. ಇಂಥದ್ದೇ ಸೇವೆ ಮಾಡಿ, ಹೀಗೆ ಮಾಡಿ ಅಂತಲ್ಲ, ನಿಮ್ಮ ಶಕ್ತಿ ಅನುಸಾರ ಒಂದು ಶನೈಶ್ಚರ ಮಂದಿರವನ್ನು ಕಟ್ಟಲಿಕ್ಕೋಸ್ಕರ ಒಂದು ಸಂಕಲ್ಪ ಮಾಡಿದ್ದೀವಿ. ಆ ಸಂಕಲ್ಪಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಗುರುವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ವಾಸ್ತುಗೃಹಕ್ಕೆ, ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ, ಅರಳಿ ವೃಕ್ಷಕ್ಕೆ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ. ಯಾರೊಬ್ಬರಾದರೂ ಬರೀ ಒಂದು ನಕ್ಷತ್ರ, ಇಂಥ ನಕ್ಷತ್ರ, ಅಂಥ ನಕ್ಷತ್ರ, ಇಂಥದೇ ರಾಶಿ, ಅಂಥ ರಾಶಿ ಅಂತಲ್ಲ. 27 ನಕ್ಷತ್ರ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ನವಗ್ರಹಗಳ ಅನುಗ್ರಹ ನಿಮಗೆ ಸಿಗಬೇಕಾದ್ರೆ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುರುವಾರದಂದು.
ಹಾಗಾಗಿ ನಿಮ್ಮ ಕೆಲಸ ಕಾರ್ಯಕ್ಕೆ ನೀವು ಆಚೆಗೆ ಹೊರಡ್ತಿರಲ್ಲ, ಆಗಾದರೂ ಸರಿ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೊರಡ್ತಿರಲ್ಲ, ಆಗಾದರೂ ಸರಿ. ಅಥವಾ ಮನೆಯಲ್ಲಿರ್ತಕ್ಕಂಥ ಪೋಷಕರು ಮನೆಯಲ್ಲೇ 4 ಗೋಡೆ ಮಧ್ಯದಲ್ಲಿ ಕೂತು ಟಿ ವಿ ತಿರುಗಿಸ್ತಾ ಕೂತ್ಕೊಳ್ಳೋದ್ರ ಬದಲು ಹೋಗಿ ಬೆಳಗ್ಗೆ ಭಗವಂತನ ದರ್ಶನ ಮಾಡಿ ಬನ್ನಿ. ಆ ವೃಕ್ಷದ ತಳಗೆ ಹೋಗಿ, ಅಲ್ಲಿ ನಿಮ್ಮ ಉಸಿರಾಟ ಪ್ರಕ್ರಿಯೆ ಇದೆಯಲ್ಲ, ಅಲ್ಲಿ ಬೀಸುವಂಥ ಗಾಳಿ ಅದು ನಿಮ್ಮ ಮನಸ್ಸನ್ನು ಬಹಳ ಆನಂದಪಡಿಸುತ್ತೆ, ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ, ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ, ಜೊತೆಗೆ ಹೆಣ್ಣು ಮಕ್ಕಳಿಗೆ ಗರ್ಭದಲ್ಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ, ಹಾಗೆ ಪುರುಷರಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡುತ್ತೆ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸ ಮಾಡ್ತಕ್ಕಂತಹ ಬ್ರಹ್ಮ ರಾಕ್ಷಸ ಇದ್ದರೂ ಸಹಿತ ರಾಕ್ಷಸನಿಂದ ಯಾವುದೇ ತೊಂದರೆ ಒಳಗಾಗದಿರತಕ್ಕಂಥ ಪರಿಸ್ಥಿತಿ ಆ ವಿಶೇಷವಾದ ವೃಕ್ಷದಲ್ಲಿದೆ. ಅದಕ್ಕೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಆ ಪ್ರಧಾನವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ಅಂತಹದ್ದೊಂದು ಶಕ್ತಿ ಇದೆ. ಹಿಂದೆಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದು ಅಶ್ವತ್ಥ ಕಟ್ಟೆ ಇತ್ತು. ಪ್ರತಿಯೊಂದು ಹಳ್ಳಿಗಳಲ್ಲೂ ಅಶ್ವತ್ಥ ಕಟ್ಟೆ ಇತ್ತು. ಕಾರಣ ಏನು ಗೊತ್ತಾ? ಆ ಅಶ್ವತ್ಥ ಕಟ್ಟೆ, ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಆ ಇಡೀ ಊರಿನ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ತಿತ್ತು. ಅದರಲ್ಲಿ ಬರುವಂಥ ಗಾಳಿ ಅಷ್ಟು ಆನಂದವಾಗಿತ್ತು. ಅದಕ್ಕೆ ಊರಲ್ಲಿ ಅಶ್ವತ್ಥ ಕಟ್ಟೆ ಮಾಡಿ ಅಲ್ಲೊಂದು ನಾಗರಕಲ್ಲನ್ನು ಇಟ್ಟು ಜೊತೆಗೆ ಒಂದು ಬೇವಿನ ವೃಕ್ಷವನ್ನು ನೆಡ್ತಿದ್ರು. ಒಂದು ಬೇವು, ಅಶ್ವತ್ಥ, ಮಧ್ಯದಲ್ಲಿ ನಾಗರಕಲ್ಲು, ಇದು ಆ ಗ್ರಾಮವನ್ನು ಸಂರಕ್ಷಣೆ ಮಾಡ್ತಿತ್ತು. ಇವತ್ತು ಗ್ರಾಮ ಹೋಯಿತು, ಪಟ್ಟಣ ಬಂತು, ಪಟ್ಟಣ ಹೋಯಿತು, ಡಿಸ್ಟಿಕ್ಕು ತಾಲೂಕುಗಳಾಗೋಯಿತು. ಈಗ ತಾಲೂಕುಗಳು ಬಂದು ಡಿಸ್ಟಿಕ್ ಆಗಿ ದೊಡ್ಡದಾದಂಥ ಒಂದು ಊರು ಬೆಳವಣಿಗೆ ಆಗ್ತಿದ್ದ ಹಾಗೆ ವೃಕ್ಷಗಳು ಇಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆನೂ ಇಲ್ಲ. ಸದ್ಯ ಇರ್ತಕ್ಕಂಥ ವೃಕ್ಷಗಳನ್ನೆಲ್ಲ ಛೇದಿಸ್ತಾ ಇದ್ದಾರೆ. ವೃಕ್ಷಗಳನ್ನು ಛೇದಿಸಿ ಅದರೊಳಗಿರ್ತಕ್ಕಂಥ ಒಂದಷ್ಟು ಪಕ್ಷಿಗಳಿಗೂ ಸಹಿತ ಆಹಾರವಿಲ್ಲ, ಕೂತ್ಕೊಳ್ಳೋಕ್ಕೆ ಸ್ಥಳವಿಲ್ಲ. ಅದು ಯಾವುದೋ ಒಂದು ಮನೆ ಗೋಡೆ ಮೇಲೆ ಹತ್ತಿದ್ರೆ ಅಲ್ಲಿ ಅದನ್ನು ಹೊಡೆದು ಸಾಯಿಸುವಂಥ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದ್ದೇವೆ ನಾವು. ಅಂದರೆ ಎಲ್ಲಿಂದೆಲ್ಲಿ ನೋಡೋ ಸಹಿತ ನಮಗೆ ಸ್ಥಳ ಬೇಕು. ಆದರೆ ಈ ಭೂಮಂಡಲದಲ್ಲಿ ವಾಸ ಮಾಡಲಿಕ್ಕೆ ಇರ್ತಕ್ಕಂಥ ಇನ್ನೊಬ್ಬರ ವಾಸವಾಗಿರ್ತಕ್ಕಂಥ ಇನ್ನೊಂದು ಪ್ರಾಣಿ ಪಕ್ಷಿಗಳ ಸ್ಥಳವನ್ನು ನಾವೇ ತಗೊಳ್ಳುವಂಥ ಮಟ್ಟಿಗೆ ಬಂದಾಯಿತು. ಇರಲಿ, ಅದೊಂದು ಪಕ್ಕಕ್ಕೆ ಇಡೋಣ. ಆದರೆ ಅಶ್ವತ್ಥ ಪ್ರಾರ್ಥನೆ ಮಾತ್ರ ಇವತ್ತು ನೀವು ಮಾಡೋದು ಬಹಳ ಒಳ್ಳೆಯದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ತ್ರ್ಯಂಬಕೇಶ್ವರನ ಆರಾಧನೆ, ಸಾಂಬ ಸದಾಶಿವನ ಅನುಗ್ರಹ, ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ ಅಥವಾ ಮಂತ್ರಾಲಯದ ಪ್ರಭುಗಳಾಗಿರಲಿ, ಗುರು ರಾಘವೇಂದ್ರ ಸ್ವಾಮಿಗಳು, ಹಾಗೆ ಅವರ ಧರ್ಮಕ್ಕೆ ಸಂಬಂಧಪಟ್ಟ ಗುರುಗಳು ಶಂಕರ ಮಧ್ವ ರಾಮಾನುಜಾಚಾರ್ಯರು, ಗುರು ದತ್ತಾತ್ರೇಯರು, ಅದರಲ್ಲೂ ವಿಶೇಷವಾಗಿ ದತ್ತನ ಕ್ಷೇತ್ರಗಳು, ಎಲ್ಲೆಲ್ಲಿ ದತ್ತಾತ್ರೇಯ ಕ್ಷೇತ್ರಗಳಿದೆಯೋ ಅಲ್ಲೆಲ್ಲ ಇವತ್ತು ಗುರು ಪ್ರಾರ್ಥನೆ ಬಹಳ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿಯ ವಕ್ರದೃಷ್ಟಿಯಿಂದ ಇವತ್ತು ಮಾನಸಿಕವಾದಂಥ ಒತ್ತಡಗಳು ಎದುರಾಗುತ್ತೆ. ಒಂದಷ್ಟು ನಿಷ್ಠುರಕ್ಕೆ ಕಾರಣ ಆಗ್ತೀರ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬುಗ್ಸಿ ನಿಲ್ತೀರ. ಮೇಷರಾಶಿಯವರು ಹೇಗೇ ಇರಬೇಕು ಅಂದ್ಕೊಂಡ್ರು ಎಲ್ಲೋ ಒಂದಷ್ಟು ಮಟ್ಟಿಗೆ ಮನಸ್ಸಿಗೆ ನೋವು. ಆದರೆ 12 ಗಂಟೆವರೆಗೂ ಮಾತ್ರ. 12ರ ನಂತರ ಒಂದಷ್ಟು ಬೆಳಕಿನ ಕ್ಷಣಗಳು ಕಾಣಿಸುತ್ತೆ. ಇವತ್ತು ನಿಮ್ಮ ಮನಸಾ ಇಚ್ಛೆ, ನೀವು ಏನು ಇಷ್ಟಪಡ್ತೀರೋ ಹಾಗಿರ್ಬೋದು. ನಿಮ್ಮ ವೃತ್ತಿ ಅಭಿವೃದ್ಧಿ ಕಾಣಬಹುದು. ನಿಮ್ಮ ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆ ಕಾಣಬಹುದು. ಆದರೆ ಯಾತ್ರೆ ಹೊರಡಬೇಕು, ದೂರ ಎಲ್ಲನ ಹೊರಡಬೇಕು, ಇಂತಹದ್ದೊಂದು ಮನಸ್ಸು ಸಹಿತ ಹುಚ್ಚೆದ್ದು ಕುಣಿಯುತ್ತೆ. ಆದರೂ ಕಷ್ಟಗಳಂತಕ್ಕಂಥದ್ದು ಮೇಲಿನ ಮೇಲೆ ಎದುರಾಗ್ತಾ ಇರುತ್ತೆ. ಯಾವಾಗ ಯಾವ ಕಷ್ಟವೋ, ಯಾರು ಸ್ನೇಹಿತರಾಗಿರ್ತಕ್ಕಂಥವ್ರು ಶತ್ರುಗಳಾಗ್ತಾರೋ, ಯಾರನ್ನು ಮಾತಾಡಿದ್ರೆ ಏನು ತಿಳ್ಕೊಳ್ತಾರೋ, ನನ್ನ ಮಾತಿನಲ್ಲಿ ಏನು ತಪ್ಪನ್ನು ಕಂಡುಹಿಡಿತಾರೋ, ಈ ಪ್ರಕಾರ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಎಚ್ಚರಿಕೆಯ ನಡೆ ಇವತ್ತು ಬೇಕಾಗತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವರು 12 ಗಂಟೆವರೆಗೂ ಇರ್ತಕ್ಕಂಥ ಭವಿಷ್ಯತ್ತು ಬೇರೆ, 12ರ ನಂತರ ಆಗುವಂಥ ಭವಿಷ್ಯತ್ತು ಬೇರೆ. ಆದರೆ ಇವತ್ತು ನೀವು ಶಾಂತಿಯಿಂದ, ತಾಳ್ಮೆಯಿಂದ, ಸಮಾಧಾನದಿಂದ ತಾವು ಏನನ್ನು ಚಿಂತನೆ ಮಾಡ್ತೀರೋ ಆ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಅದಕ್ಕಾಗಿ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಚಿಟಿಕೆ ಕಡಲೆಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಇದೇ ಸಮಯದಲ್ಲಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಮಿಶ್ರಣ ಮಾಡಿ ಅರಿಶಿಣದ ಗಂಧವನ್ನು ಹಣೆಗೆ ತಿಲಕದ ರೂಪದಲ್ಲಿ ಇಡೋದರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭದಲ್ಲಿ 50-50 ಇದೆ. ಅಂದರೆ ಲಾಭ ನಷ್ಟ, ಬೇಕು ಬೇಡ, ಬರೀ ಕನ್ಫ್ಯೂಷನ್. ಇಂಥ ಸಮಯಕ್ಕೆ ಹೊರಡಬೇಕು, ಆ ಸಮಯಕ್ಕೆ ಹೊರಡಲಿಕ್ಕೆ ಆಗೋದಿಲ್ಲ. ಆದರೆ ಕರೆಕ್ಟ್ ಟೈಮ್ ಸೇರಿಕೊಳ್ತೀರಿ. ಸಮಯಕ್ಕೆ ಹೊರಡದಿದ್ದರೂ ನೀವು ಸೇರುವ ಕಾಲ ಕರೆಕ್ಟಾಗಿರುತ್ತೆ.
ಕೆಲಸಗಳು ಮನಸ್ಸಿಗೆ ಅಸಮಾಧಾನ ನಡೀತಾ ಇರುತ್ತೆ. ಇವತ್ತೇನೋ ಅಚಾತುರ್ಯ ಆಗುತ್ತೇನೋ ಎಂಬತಕ್ಕಂಥ ಭಯ ಇದೆ ಮತ್ತು ಯಾವುದೋ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬೆನ್ನತ್ತು ಬಿಡುತ್ತೆ. ಆದರೂ ಈ ಸಮಯದಲ್ಲೂ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದಾಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಕೋಪದಲ್ಲಿರ್ತೀರಿ. ತಾಳ್ಮೆ ಬೇಕು, ಸಮಾಧಾನ ಬೇಕು. ಜೊತೆಗೆ ಹೆಣ್ಣಿನಲ್ಲಿ ಕೋಪ ಕಾಣಲೇಬಾರದು. ಹೆಣ್ಣು ಸೌಮ್ಯವಾಗಿ ಸೌಜನ್ಯವಾಗಿ ಆಕೆ ಇರುವಂಥ ರೀತಿ ಇದ್ದರೆ ಇಡೀ ಕುಟುಂಬ, ಆಕೆಗೂ ಆರೋಗ್ಯ, ಪರಿವಾರಕ್ಕೂ ಆರೋಗ್ಯ. ನೋಡಿ, ಮನೆಗೆ 4 ಜನ ಗಂಡಸರಿದ್ದು ಮನೆಗೆ ತಾಯಿ ಆದವಳು ಒಬ್ಬಳು ಹೆಣ್ಣು ಮಗಳಿದ್ದರೆ ಆ ತಾಯಿ ಆ 4 ಜನಕ್ಕೂ ಹೊಟ್ಟೆ ತುಂಬ ಊಟ ಬಡಿಸಿ ಮನೆಯಲ್ಲಿ ನಗನಗ್ತಾ ಇದ್ದು ಎಲ್ಲರ ಮನಸ್ಸಲ್ಲಿರುವಂಥ ದುಃಖದ ಮಾನವನ್ನು ದೂರ ಮಾಡುವ ಶಕ್ತಿ ಆ ಹೆಣ್ಣಿಗಿರುತ್ತೆ. ಅದೇ ಹೆಣ್ಣಿಲ್ಲದ ಮನೆ, ಅಲ್ಲಿ ಸಂಕಷ್ಟ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಅದಕ್ಕೆ ಹೆಣ್ಣಿಗೆ ಅಂತಹ ಅದ್ಭುತವಾದಂಥ ಗುಣ ಮತ್ತು ಅದ್ಭುತವಾದಂಥ ಶಕ್ತಿ, ಅದನ್ನು ಭೂಮಿ ತೂಕದ ತಾಯಿ ಅಂತ ಹೇಳ್ತಾರೆ. ಇರಲಿ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಬಟ್ ತೊಂದರೆ ಅಂತಲ್ಲ, ಲಾಭ ಇದೆ. ಆದರೆ ಬರುವಂಥ ಲಾಭವನ್ನು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅದರ ಆಲೋಚನೆ ಬೇಕಾಗಿದೆ. ಇವತ್ತು ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ವೃಷಭ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು 11 ಬಾರಿ ಆತನ ಹೆಸರು ಹೇಳಿ, ಲಕ್ಷ್ಮೀ ನರಸಿಂಹನ ಹೆಸರು ಹೇಳಿ 1 ಚಿಟಿಗೆಯಷ್ಟು ಕುಂಕುಮ ತೆಗೆದುಕೊಂಡು ಭಗವಂತನ ಪಾದಕ್ಕಿಟ್ಟು ಉಳಿದಂಥ ಒಂದು ಸಣ್ಣ ಕುಂಕುಮದ ಒಂದು ಹನಿಯನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಪುಡಿ ಕುಂಕುಮವನ್ನು ಹಣೆಗೆ ಹಚ್ಕೊಂಡು ನೀವು ಮುಂದೆ ನಡೆದರೆ ವೃಷಭ ರಾಶಿಯವರು ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಮನಸ್ಸಲ್ಲಿ ಒಂದು ಉದ್ವೇಗತನ ಇದೆ, ಆತಂಕ ಇದೆ, ಭಯ ಇದೆ. ಏನೋ ಒಂದು ಮಾಡಿದ್ರೂ ಏನಾಗುತ್ತೋ, ಅಥವಾ ನಾನು ತೆಗೆದುಕೊಳ್ಳೋ ನಿಲುವು ತೀರ್ಮಾನ ಸರಿ ಇದೆಯೋ ಇಲ್ವೋ, ಅಥವಾ ನಾನು ಹೋಗ್ತಿರ್ತಕ್ಕಂಥ ದಾರಿ ಸರಿ ಇದೆಯೋ ಇಲ್ವೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಇಲ್ಲೇ ಎಚ್ಚರಿಕೆ ಬೇಕಾಗುತ್ತೆ. ಎಚ್ಚರಿಕೆಯ ಗಂಟೆನೂ ನಿಮ್ಮಲ್ಲಿರುತ್ತೆ. ಅಂದರೆ ನೀವೇನು ಮಾಡೋಕ್ಕೆ ಹೊರಟ್ರು ಇದಾಗುತ್ತೋ ಇಲ್ವೋ ಅನ್ನೋದು ತೀರ್ಮಾನ ಗೊತ್ತಾಗುತ್ತೆ. ಆದರೆ ಕೆಲವೊಮ್ಮೆ ಆ ಪರಿಸರಕ್ಕೋ, ಆ ಚಿಂತನೆ ಮಾಡ್ತಕ್ಕಂಥದ್ದು, ನಿಮ್ಮ ಆತ್ಮೀಯರೋ, ನಿಮ್ಮ ಕುಟುಂಬಸ್ಥರೋ, ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವರು ಅವರ ಮಾತಿಗೆ ಕಟ್ಟಿಬಿದ್ದು ಆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಆ ಕೆಲಸಗಳಲ್ಲೇ ತೊಂದರೆಗಳು ನೋಡ್ತೀರಿ. ಆದರೆ ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಂತೂ ಒಂದಿಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟದ ಕ್ಷಣ ನಿಮ್ಮದಾಗುತ್ತೆ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿಯಾನೋ ಅಂತಾರಲ್ಲ, ಹಾಗೆ ತಾಳ್ಮೆ ಎಂಬತಕ್ಕಂಥದ್ದು ನಿಮ್ಮಲ್ಲಿದ್ದರೆ ತುಂಬ ಬದಲಾವಣೆಯನ್ನು ನೀವು ತಂದುಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಫಲಪುಷ್ಪಗಳನ್ನು ತೆಗೆದುಕೊಂಡು ಹತ್ತಿರದಲ್ಲಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಒಂದಷ್ಟು ಬೆಲ್ಲ ತೊಗೊಂಡು ಪುಡಿ ಮಾಡಿ ಆ ಬೆಲ್ಲದ ಪುಡಿಯನ್ನು ಎಲ್ಲಾದರೂ ಇರುವೆ ಗೂಡಿಗೆ ಒಂದು ಸ್ವಲ್ಪ ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಮಿಥುನ ರಾಶಿಯವರು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀನಿ. ಮಿಥುನ ರಾಶಿಯವರಿಗೆ ಈ ಮೊಣಕಾಲು ಬಹಳಷ್ಟು ನೋವು ಬರುವಂಥದ್ದು ಇರುತ್ತೆ. ಮೊಣಕಾಲು ಚಿಪ್ಪು, ಮೀನು ಮಾಂಸಖಂಡಗಳು, ಅಥವಾ ಇದ್ದಕ್ಕಿದ್ದಂಗೆ ದೇಹ ತುಂಬ ಆಯಾಸ ಆಗ್ತಕ್ಕಂಥದ್ದು, ಬೆನ್ನುಮೂಳೆ ನೋವು ಬರ್ತಕ್ಕಂಥದ್ದು, ಇದೆಲ್ಲವೂ ಎದುರಾಗುತ್ತೆ. ಆದಷ್ಟು ಈ ಕ್ಷಣದಲ್ಲಿ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ. ಹಾಗೆ ಮೊಣಕಾಲು ಚಿಪ್ಪು ತುಂಬ ನೋವಾದರೆ ಆಗಿಂದಾಗಲೇ ಅದಕ್ಕೆ ಬೇಕಾದಂಥ ಉಪಶಮನಗಳು ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತಿರ್ತಕ್ಕಂಥ ನೋವು ನಾಳೆಗೆ ಮತ್ತಷ್ಟು ಆಗುತ್ತೆ. ಆದರೆ ಇವತ್ತು ಬಂದ ಸಮಸ್ಯೆಗೆ ಒಂದು ಪರಿಹಾರ ಅಲ್ಲಿಂದ ಹುಡುಕೊಂಡ್ರೆ ಎಲ್ಲವೂ ಸಾಲ್ವೇಷನ್ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ದೂರ ಪ್ರಯಾಣ ಇದೆ, ವ್ಯವಹಾರಗಳು ಬೇಕು ಬೇಡ ಇದು ಕನ್ಫ್ಯೂಷನ್ ಇದೆ. ಹಾಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರನೇ ಕಾಣದಂಥ ರೀತಿ ಇದೆ. ಆದರೆ ಇವತ್ತಿನ ದಿವಸ ಒಂದು ಅಭೂತಪೂರ್ವವಾದಂತಹ ವಿಶೇಷವಾದಂಥ ಶಕ್ತಿ ನಿಮ್ಮನ್ನು ಆವರಿಸುತ್ತೆ. ಅದಕ್ಕಾಗಿ ನೀವೇನು ನಿಲುವು ತಗೊಳ್ತಿರೋ, ಯಾವ ತೀರ್ಮಾನದಲ್ಲಿರ್ತಿರೋ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ, ಅದರಲ್ಲೂ ಇವತ್ತು ಗುರುವಾರ ದಶಮಿ ತುಂಬ ಚೆನ್ನಾಗಿರ್ತಕ್ಕಂಥ ದಿನ. ಇವತ್ತಿನ ದಿವಸ ಈ ಶುಕ್ಲ ಪಕ್ಷದ ಈ ಶುಭ ದಿನ ತಾವು ಏನು ಚಿಂತನೆ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಎಡಗೈನಲ್ಲಿ, ಅಂದರೆ ಫಸ್ಟು ಗಂಧವನ್ನು ಭಗವಂತನಿಗೆ ಹಚ್ಚಬೇಕು. ಅದಾದ ನಂತರ ಎಡಗೈ ಮಧ್ಯಭಾಗದಲ್ಲಿ 1 ಚಿಟಿಕೆ ಗಂಧವನ್ನು ಇಲ್ಲಿ ಹಚ್ಚೋದ್ರಿಂದ ಸ್ವಲ್ಪ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ನೋಡಿ, ಈ ಮಧ್ಯದ ಭಾಗದಲ್ಲಿ ಒಂದಷ್ಟು ಸುಗಂಧ ದ್ರವ್ಯದ ಗಂಧವನ್ನು ಇಲ್ಲಿ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡುವಂತಹ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದೀರಿ. ಒಂದು ಕಡೆ ಕರೆ ಮಾಡುವಂಥವ್ರಿದ್ದೀರಿ, ಒಂದಷ್ಟು ಜನ ಕಾಗದ ಬರೆಯುವಂಥವ್ರು ಇದ್ದೀರಿ. ಆದರೂ ಕರೆ ಮಾಡ್ತಕ್ಕಂಥವ್ರಿಗೆ ಇವತ್ತಿನ ಆದ್ಯತೆ. ಮೊದಲು ಯಾರು ಕರೆ ಮಾಡೋಕ್ಕೆ ಲೈನಲ್ಲಿ ಅಂದರೆ ಸರ್ದಿ ಸಾಲಲ್ಲಿ ಇದ್ದೀರಿ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾವು ಉತ್ತರ ಕನ್ನಡ ಹಳ್ಳಿಯಿಂದ ಕರೆ ಮಾಡ್ತೀವಿ ಗುರುಜಿ. ಹಾಂ. ಎಲ್ಲಿ, ಯಾವ ಊರಮ್ಮ ಅದು?
ಹಳ್ಯಾರು ಗುರುಜಿ, ಹಳ್ಯಾರು. ಹಳಿಯಾರ. ಹಾಂ ಹಾಂ, ಹೇಳಮ್ಮ ಗುರುಜಿ, ನನ್ನ ಬಗ್ಗೆ ಮತ್ತು ನನ್ನ ಮಗನ ಬಗ್ಗೆ ಕೇಳೋದಿತ್ತು ಗುರುಜಿ. ಹೇಳಮ್ಮ. ನನ್ನ ಆರೋಗ್ಯದ ಬಗ್ಗೆ ಕೇಳೋದಿತ್ತು ಗುರುಜಿ. ಮತ್ತು ನನ್ನ ಮಗ ಒಂದು ಇಂಜಿನಿಯರ್ ಮುಗಿಸಿದ್ದಾನೆ, 1 ವರ್ಷ ಆಯ್ತು ಕೋರ್ಸ್ ಮಾಡಕತ್ತೆ, ಯಾವ್ದು ಜಾಬ್ ಆಗುತ್ತಿಲ್ಲ ಮುಗಿಸ್ತೀವಿ. ಮಗ ಇದ್ದಾನ ಹತ್ತಿರದಲ್ಲಿ? ಹಾ ಹತ್ರ ಇದ್ದಾನೆ ಗುರುಜಿ. ಈಗ 4 ವರ್ಷದಿಂದ ಕಾಲ್ ಮಾಡಿದ್ದೆ ಗುರುಜಿ, ಅವ್ರು ಇಂಜಿನಿಯರ್ ಬಗ್ಗೆ ನೀವು ಹೇಳ್ದಂಗೆ ನಾವು ಹಾಕಿದ್ದೇವೆ ಗುರುಜಿ. ಈಗ ಬಂದಿದ್ದಾನೆ ಗುರುಜಿ, 2 ದಿನ ಆತ ಅಲ್ಲಿಂದ ಬಂದಿದ್ದಾನೆ, ನಾವೇ ಕರೆಸಿದ್ದೀವಿ. ಈಗ ಅವ್ರ ಬಗ್ಗೆ ಕೇಳೋದಿತ್ತು ಗುರುಜಿ. ಕೊಡಮ್ಮ, ಮಗನ ಕೊಡು ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ. ವಿದ್ಯಾಭ್ಯಾಸ ಎಲ್ಲ ಮುಗೀತಾ? ಹಾಂ ಸರ್, ಹಾಂ ಗುರುಜಿ, ಮುಗಿದಿದೆ, ಎಲ್ಲ ಮುಗಿದಿದೆ. ಈಗ ಜಾಬ್ ಟ್ರೈ ಮಾಡ್ತಿದ್ದೀರಾ? ಹಾಂ, ಜಾಬ್ ಟ್ರೈ ಮಾಡಿದ್ದೆ, 1 ವರ್ಷದಿಂದ ಅಲ್ಲೇ ಇದ್ದೀನಿ ಬೆಂಗಳೂರಲ್ಲಿ. ಹಾಂ ಹಾಂ, ಆಗಲಿ. ಎಲ್ಲ ಭಾಳ ಕಂಪ್ನಿ ಕೊಟ್ಟಿದ್ದೀವಿ, ಆದರೆ ಕಂಪ್ನಿಗಳ ಲಾಸ್ಟಿಗೆ ರಿಜೆಕ್ಟ್ ಆಗಿದ್ರು. ಒಂದು ಕೆಲಸ ಮಾಡು, ಇವತ್ತಿನಿಂದ 6 ದಿನಗಳ ಕಾಲ, ಇವತ್ತಿನಿಂದ 6 ದಿನ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಬನ್ನಿ ವೃಕ್ಷ ಇದ್ದರೆ, ಬನ್ನಿ ವೃಕ್ಷ, ಆ ಬನ್ನಿ ವೃಕ್ಷ ಅಂದರೆ ಅರ್ಜುನ ವೃಕ್ಷ, ಬನ್ನಿ ವೃಕ್ಷ ಅಂತ ಹೇಳ್ತಾರೆ. ಆ ವೃಕ್ಷದ ಹತ್ರ 4 ಮಣ್ಣಿನ ಹಣತೆ ತಗೋ, ದಿನಕ್ಕೆ 4 ಮಣ್ಣಿನ ಹಣತೆ ತಗೋ. ಅಥವಾ ಆ ಮಣ್ಣಿನ ಹಣತೆ ಅಲ್ಲೇ ಇದ್ದರೆ ಅದರಲ್ಲಿ ಒಂಚೂರು ಎಳ್ಳೆಣ್ಣೆ ಮತ್ತು ದೀಪ ಹಚ್ಚು, ಎಳ್ಳೆಣ್ಣೆ ಬತ್ತಿ ಹಾಕಿ ಅಲ್ಲಿ ದೀಪ ಹಚ್ಚು. ಇದು 4 ದಿಕ್ಕಲ್ಲೂ 4 ದೀಪ ಹಚ್ಚು. ದೀಪ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಮಾಡ್ಕೊಂಡೋಗಿ ಆ ಸುತ್ತಮುತ್ತ ಆ ಗಿಡದ ವೃಕ್ಷ ಇದೆಯಲ್ಲ, ಬನ್ನಿ ವೃಕ್ಷ, ವೃಕ್ಷದ ಸುತ್ತಮುತ್ತ ಓಡಾಡುವಂಥ ಇರುವೆಗಳಿಗೆ ಒಂದಿಷ್ಟು ಬೆಲ್ಲದ ಪುಡಿ ಹಾಕು. ಮತ್ತು ರಾತ್ರಿ ಮಲಗದಿಕ್ಕಿನ ಮುಂಚಿತವಾಗಿ ಚೆನ್ನಾಗಿರ್ತಕ್ಕಂಥ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ, ಸುಗಂಧಭರಿತವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ಒಂದು ಅರಳಿ ಎಲೆಗೆ ಸಂಪೂರ್ಣ ಗಂಧವನ್ನು ಲೇಪನ ಮಾಡು. ಇದು ಸಂಜೆ 4 ಗಂಟೆ ಒಳಗಡೆ ಅರಳಿ ಎಲೆ ತಂದ್ಕೋಬೇಕು ನೀನು. 4-5 ಗಂಟೆ ಒಳಗಡೆ, ಯಾಕೆಂದರೆ ಸೂರ್ಯಾಸ್ತಮ ಆದಮೇಲೆ ನಾವು ಅರಳಿ ಎಲೆ ಅದು ಮರದಲ್ಲಿ, ಯಾವುದೇ ಮರದಲ್ಲೂ ಎಲೆಗಳನ್ನು ಕೀಳಬಾರ್ದು. ಸೂರ್ಯಾಸ್ತಮ ಆದಮೇಲೆ, ಸೂರ್ಯಾಸ್ತಮಕ್ಕೂ ಮುನ್ನ ಒಂದು ಎಲೆ ತಂದು ಆ ಎಲೆಗೆ ಸಂಪೂರ್ಣ ಗಂಧವನ್ನು ಹಚ್ಚಿ ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡು. ಇದನ್ನು ಕರೆಕ್ಟಾಗಿ 6 ದಿವಸ ನೀನು ಮಾಡು. 6 ದಿವಸ ನೀನು ಮಾಡಿದ್ರೆ ಆದಷ್ಟು ಬೇಗ ನಿನಗೊಂದು ಒಳ್ಳೆ ಕಡೆ ಉದ್ಯೋಗ ಇಮ್ಮಿಡಿಯೇಟಾಗಿ ಬರುತ್ತೆ. ಯಾಕೆಂದರೆ ಈಗಾಗಲೇ ನಿನ್ನ ಸ್ವರತರಂಗದಲ್ಲಿ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಬೇಕಾದಂಥದ್ದು, ನಿನ್ನ ಮನಸ್ಸಲ್ಲಿ ನೀನು ಏನು ಅಪೇಕ್ಷೆ ಪಡ್ತಿದ್ಯೋ ಅಪೇಕ್ಷೆಗೆ ಕಾರ್ಯಸಿದ್ಧಿ ಆಗುವಂಥ ಯೋಗ ಫಲ ಇದೆ. ಅದಕ್ಕೆ ಸಪೋರ್ಟ್ ಆಗೋ ಥರ ಇದೊಂದು ಅನುಷ್ಠಾನ ನೀನು ಮಾಡಿದ್ರೆ ಶೀಘ್ರವಾಗಿ ನಿನಗೆ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿಪ್ಪ. ರಾಶಿ ಫಲಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಜೊತೆಗೆ ಫೋನ್ ಮಾಡಿದವರಿಗೆ ಅವರಿಗಿರ್ತಕ್ಕಂತಹ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕ್ತಾ ಇದ್ದೀವಿ. ಆ ಪರಿಹಾರ ತಿಳಿಸುವಂಥ ಕ್ರಮವನ್ನು ತಾವು ಆಚರಣೆ ಮಾಡಿದರೆ ಮಾತ್ರ, ಕಷ್ಟಪಟ್ಟು ಫೋನ್ ಲೈನ್ ಟ್ರೈ ಮಾಡಿ ಫೋನ್ ಸಿಕ್ಕಾಗ ವಿಚಾರವನ್ನು ತಿಳ್ಕೊಂಡು ಅದಕ್ಕೊಂದು ಪರಿಹಾರ ಅಂತ ಹೇಳಿದಾಗ ಆ ಪರಿಹಾರವನ್ನು ತಾವು ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಕೆಲವೊಮ್ಮೆ ಏನು ಮಾಡ್ತೀರಿ, ಹೇಳುವಂಥ ಪರಿಹಾರವನ್ನು ಈ ಕಿವಿಯಲ್ಲಿ ಕೇಳ್ತೀರಿ, ಆ ಕಿವಿಯಲ್ಲಿ ಬಿಡ್ತೀರಿ. ಒಂದಷ್ಟು ಜನ ಮಾತ್ರ, ಆದರೆ ಎಲ್ಲರೂ ಅಲ್ಲ. ಒಂದಷ್ಟು ಜನ ನಾನು ಪರಿಹಾರ ಹೇಳ್ತಕ್ಕಂಥದ್ದು ಒಬ್ಬರಿಗಾದರೂ ಅದನ್ನು ಪಾಲನೆ ಮಾಡಿ ಅದರಿಂದ ಕೆಲಸ ಕಾರ್ಯಗಳನ್ನು ಗೆದ್ದಿರ್ತಕ್ಕಂಥವರು ಸಾವಿರಾರು ಜನ. ಆ ಒಂದು ಸಂತೋಷ ನಮಗಿದೆ. ಅದರಿಂದ ಯಾವುದೇ ವಿಚಾರ ಆದರೂ ಅದನ್ನು ಸ್ಪಷ್ಟೀಕರಿಸಿಕೊಂಡು ಸರಿಯಾದ ರೀತಿ ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗುರುವಾರದ ಈ ಶುಭ ದಿನ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಕಡೆ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರು ರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ, ಗುರು ದತ್ತಾತ್ರೇಯರ ಅನುಗ್ರಹವನ್ನು ಪಡೆದು ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಯೋಗಫಲ ತುಂಬ ಚೆನ್ನಾಗಿದೆ. ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ತಾವು ಏನನ್ನು ಅಂದುಕೊಳ್ತೀರೋ, ಏನು ಅಂದುಕೊಂಡು ಆ ಕೆಲಸವನ್ನು ಮಾಡಬೇಕು ಅಂತ ಮುನ್ನಡೀತೀರೋ ಖಂಡಿತ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ಶಾಂತಿ ಸಮಾಧಾನ ಇರಲಿ, ತೃಪ್ತಿಕರವಾದಂತಹ ಬದುಕಿರಲಿ. ಏನೇ ಮಾಡಬೇಕಾದ್ರೂ ಸ್ವಲ್ಪ ಬೇಕು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನದಲ್ಲಿದ್ದರೆ ಇವತ್ತು ಸಿಂಹರಾಶಿಯವರಿಗೆ ಅಧಿಕವಾದಂಥ ಲಾಭ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದು ದೇವಿಯ ಉಪಾಸನೆ ಮಾಡೋದ್ರಿಂದ, ದೇವಿಯ ಆರಾಧನೆ ನಡೆಸೋದ್ರಿಂದ, ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ಅಷ್ಟೇ ಯಾಕೆ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಅದೃಷ್ಟದ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆಲೋಚನೆ ಮಾಡೋದೊಂದು, ನಡ್ಕೊಳ್ಳೋದು ಮತ್ತೊಂದು. ಇವತ್ತು ಏನು ಬೇಕು ಏನು ಬೇಡ ಅದರ ಬಗ್ಗೆ ನಿಮ್ಮ ಆಲೋಚನೆಗಳಿದೆ. ಹಾಗೆ ಒಂದಷ್ಟು ನಿಷ್ಠೂರ ಆಗುವಂಥ ಪರಿಸ್ಥಿತಿ ಇದೆ. ಹಾಗೆ ಒಂದಷ್ಟು ಜನಗಳ ಮನಸ್ಸಲ್ಲಿ ಬೀಳುವಂಥ ಸಮಸ್ಯೆಗಳು, ಮಾಡುವಂತಹ ಕಾಯಕದಲ್ಲಿ ಆಗುವಂಥ ವ್ಯತ್ಯಾಸ, ಇಲ್ಲದ ತೊಂದರೆ ತಾಪತ್ರಗಳಿಗೆ ಒಳಗಾಗುವಂತಹದ್ದು, ಇದೆಲ್ಲ ನಿಮ್ಮ ಮೇಲಿದೆ. ಆದರೆ ಇವತ್ತು ಸರಿಯಾದಂಥ ಕ್ರಮದಲ್ಲಿ ನೀವು ಅನುಸರಿಸಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದಂಥ ನಿಮಗೆ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ಬೋದು. ಅದರಲ್ಲೂ 12 ಗಂಟೆಯಿಂದ 2 ಗಂಟೆ 12 ನಿಮಿಷದವರೆಗೂ
12ರಿಂದ 2 ಗಂಟೆ 12 ನಿಮಿಷ ಈ ಸಮಯದಲ್ಲಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಭಾಳ ಎಚ್ಚರಿಕೆ ಜವಾಬ್ದಾರಿಯಿಂದಿದ್ದರೆ ಮಾತ್ರ ಲಾಭ ಸಿಗ್ತಕ್ಕಂಥದ್ದು. ಇಲ್ಲ ಅಂದ ಪಕ್ಷದಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಆಗುತ್ತೆ. ಇವತ್ತಿನ ದಿವಸ ನಿಮ್ಮ ತೀರ್ಮಾನದಲ್ಲಿ ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಹಾಗೆ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಕನ್ಯಾ ರಾಶಿಯವರು ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಒಂದು 4 ಜನ ಮಕ್ಕಳಿಗೋ ಅಥವಾ ಒಂದಷ್ಟು ಶ್ವಾನಗಳಿಗೋ ಒಂದಷ್ಟು ಗೋವಿಗೋ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ಒಟ್ಟಾರೆ ನಿಮ್ಮ ಕೈಯಿಂದ ಇನ್ನೊಂದಷ್ಟು ಜನಕ್ಕೆ ಹಾಕೋದ್ರಿಂದ ಏನಾದರೂ ಪದಾರ್ಥಗಳನ್ನು ಕೊಡೋದ್ರಿಂದ ತುಂಬ ಅದೃಷ್ಟದ ಫಲ ಅಂತಲೇ ಹೇಳ್ಬೋದು. ಹಾಗೆ ನೀವು ಮಾಡುವಂಥ ಕಾಯಕ, ನಿಮ್ಮ ಕೆಲಸ ಒಂದು ಅತ್ಯುತ್ತಮವಾಗಿರ್ತಕ್ಕಂಥದ್ದು, 4 ಜನ ಮೆಚ್ಚುವಂತಿರತಕ್ಕಂಥದ್ದು. ಹಾಗಾಗಿ ಏನೇ ಮಾಡಿದ್ರೂ 4 ಜನ ಮೆಚ್ಚುವಂಥ ಕಾಯಕದಲ್ಲೇ ತಾವು ಮುಂದಾಗಿ ಅದರಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳ ಕಡೆ ಗಮನ ಕೊಡಬೇಕು, ವೃತ್ತಿಯ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಅರಿವಿಲ್ಲದಂಥ ರೀತಿ ತೊಂದರೆ ಆಗ್ತಾ ಇದೆ, ಅರಿವಿಲ್ಲದಂಥ ರೀತಿ ತೊಂದರೆ ತಾಪತ್ರಗಳಿಗೆ ತುತ್ತಾಗ್ತಾ ಇದ್ದೀರಿ. ಅದರಿಂದ ಯಾವುದೇ ಒಂದು ಸಮಸ್ಯೆ ಅಂತ ಗೊತ್ತಾದಾಗಲೂ ಹಿಂದೆಲೇ ಅದಕ್ಕೊಂದು ಪರಿಹಾರವನ್ನು ಮಾಡ್ಕೊಳ್ಬೇಕು, ಆಗಿಂದಾಗಲೇ ಅದಕ್ಕೊಂದು ಸರಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಸಮಸ್ಯೆಗಳ ಸೆರೆಮಾಲೆ ನಿಮ್ಮನ್ನು ಬಾಧಿಸುತ್ತೆ. ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಜಯದುರ್ಗೇಂ ಜಯದುರ್ಗೇಂ ಜಯದುರ್ಗೆ ಆ ದುರ್ಗಾಪರಮೇಶ್ವರಿಯ ಆರಾಧನೆಯಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಿದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಇವತ್ತಿನ ದಿವಸ ಶಾಂತಿ ಸಮಾಧಾನವಾಗಿ ವೃತ್ತಿಯ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಭಾಳಷ್ಟು ಯೋಚನೆ ಮಾಡಿ ತೆಗೆದುಕೊಂಡ್ರೆ ಅದರ ಫಲಗಳು ಅಷ್ಟೇ ಅದ್ಭುತವಾಗಿರುತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದಿರ ಅಶ್ವತ್ಥ ವೃಕ್ಷದ ಹತ್ರ ಅಥವಾ ಬನ್ನಿ ವೃಕ್ಷದ ಹತ್ರ ವಿಶೇಷ ಔದುಂಬರ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬರೋದ್ರಿಂದಲೂ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದು ಕಂದು ಬಣ್ಣದ ಗೋವಿಗೆ ಆ ಗೋವಿನ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಿ ಗೋಗ್ರಾಸ ಕೊಟ್ಟರೆ ಮತ್ತಷ್ಟು ಅದೃಷ್ಟದ ಕ್ಷಣಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದರೂ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ ಅದು ಬಹಳ ಮುಖ್ಯ ತುಲಾರಾಶಿಯವರಿಗೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದು ಬೇಕು, ಯಾವುದು ಬೇಡ, ಬೇಡಗಳ ಮಧ್ಯದಲ್ಲಿ ಸರಿಯಾದ ಒಂದು ಯೋಚನೆ ಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು, ಮಾಡುವಂಥ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಶನೇಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡಿ, ಹಾಗೆ ಕುಜನ ಅನುಗ್ರಹವನ್ನು ಪಡೆಯಿರಿ. ಕುಜನ ಅನುಗ್ರಹಕ್ಕೋಸ್ಕರ ವಿಶೇಷವಾದಂಥ ರೀತಿ ರಕ್ತಚಂದನ ಅಥವಾ ಕೆಂಪು ವರ್ಣದ ಗಂಧ, ಕೆಂಪು ಬಣ್ಣದ ಪುಷ್ಪ ಅಥವಾ ಕೆಂಪು ಬಣ್ಣದ ವಸ್ತ್ರ, ಒಂದಿಷ್ಟು ತೊಗರಿಬೇಳೆ ಇಂತಹದ್ದನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯ ಕೊಟ್ಟು ನಮಸ್ಕಾರ ಮಾಡಿ. ಹಾಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರರಾಗಿ ಒಂದಷ್ಟು ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಅಥವಾ ಮಾಡುವ ಕೆಲಸದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಈ ಲಗ್ನದಲ್ಲಿ ಜನಿಸಿದ್ದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಬೇಕಾದ್ರೂ ಆರ್ಥಿಕ ಸಂಕಷ್ಟ ಅಂತಕ್ಕಂಥದ್ದು ಎದುರಾಗುತ್ತೆ. ಕೊಟ್ಟು ತೆಗೆದುಕೊಳ್ತಕ್ಕಂತಹದ್ದು, ಲೇವಾದೇವಿಗಳನ್ನು ಮಾಡ್ತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಇದೆಲ್ಲದರ ಬಗ್ಗೆಯೂ ಸರಿಯಾದ ಕ್ರಮದಲ್ಲಿದ್ದರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗೆ ಸಿಗಬೇಕು. ಅದಕ್ಕಾಗಿ ದೇವರ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೇ ಬರ್ತಕ್ಕಂಥ ಭಾನುವಾರ ಲಕ್ಷ್ಮೀನಾಡರ ವಿಶೇಷವಾಗಿರ್ತಕ್ಕಂಥ ಹವನವನ್ನು ಮಹರ್ಷಿ ಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ತಾವರೆ ಹೂವಿನಿಂದ, ಕಮಲ ಪುಷ್ಪ, ತಾವರೆ ಹೂವು ಮತ್ತು ಜೇನುತುಪ್ಪದಿಂದ ಲಕ್ಷ್ಮೀನಾಡರ ಹವನವನ್ನು ಬಹಳ ಅತ್ಯುತ್ತಮವಾಗಿ ವಿಶೇಷವಾಗಿ ನಡೀತಾ ಇದೆ. ಬೆಳಿಗ್ಗೆ ಸರಿಸುಮಾರು 9:00ವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 12 ಗಂಟೆಗೆ ಮಹಾಪೂರ್ಣಾವತಿ ಆಗುತ್ತೆ. ಈ ಸಮಯದಲ್ಲಿ ಬಂದು ಭಾಗವಹಿಸ್ತಕ್ಕಂಥವರು, ಸಂಕಲ್ಪ ಮಾಡಿಸ್ಕೊಳ್ತಕ್ಕಂಥವ್ರು, ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ಪಾಲ್ಗೊಳ್ಳಲಿಕ್ಕೆ ತಮ್ಮೆಲ್ಲರಿಗೂ ಸಹಿತ ಆಧಾರದ ಸ್ವಾಗತ. ಬನ್ನಿ, ಭಾಗವಹಿಸಿ, ಭಗವಂತನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನೋಡಿ. ಅದರಲ್ಲೂ ಉತ್ತರ ಕರ್ನಾಟಕ ಜನತೆಗೆ ನಾವು ಹೆಚ್ಚಿನ ರೀತಿಯೇ ಆದ್ಯತೆ ಇದೆ. ಯಾಕೆಂದರೆ ದೂರದಿಂದ ಬಂದು ಭಗವಂತನ ಸೇವೆ ಮಾಡಬೇಕು ಅನ್ನೋ ಮನಸ್ಸು ಮತ್ತು ಬಂದು ಅವರ ಕಾಯಕಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ಈ ಹಿಂದೆ ವೃತ್ತಿಗೆ ಅನುಷ್ಠಾನವನ್ನು ಮಾಡಿದ್ದಾರೆ. ಸಾಲಿಗ್ರಾಮದ ಕ್ಷೇತ್ರದಲ್ಲಿ ಬಂದು ಅಂಜನವನ್ನು ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿಗೆ ಅವರು ಪಾತ್ರರಾಗಿದ್ದಾರೆ. ಜೊತೆಗೆ ಅವರ ಕಾಯಕಗಳನ್ನು ಹಾಗೆ ಸಿದ್ಧಿಸ್ಕೊಂಡಿದ್ದಾರೆ.
ಹಾಗಾಗಿ ಎಲ್ಲರಿಗೂ ಅನುಗ್ರಹ ಸಿಗುವಂಥದ್ದಾಗಲಿ, ಸಿಗುವಂಥ ಕ್ಷೇತ್ರ ಅದಾದ್ದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಹವನವನ್ನು ನಡೆಸ್ತಾ ಇದ್ದೀವಿ. ಕಮಲ ಪುಷ್ಪಗಳ ಈ ಮಹಾಯಜ್ಞಕ್ಕೆ ಬಂದು ಭಾಗವಹಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲಗಳನ್ನು ಈಗಾಗಲೇ ವೃಶ್ಚಿಕದವರೆಗೂ ಆಯಿತು. ಇನ್ನು ಧನುರಾಶಿ ಪ್ರಾರಂಭ ಆಗಬೇಕು. ಇನ್ನು ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಬಹಳ ವಿಶೇಷವಾಗಿದೆ. ಗುರುವಿನ ಅನುಗ್ರಹದೊಂದಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಯಾವ ಕಾಯಕವನ್ನು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು, ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದಾಗಷ್ಟೇ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಮಾಡುವಂಥ ಕೆಲಸ ಏನಾದರೂ ಒಂದು ಸಾರ್ಥಕತೆ ಆಗಬೇಕು. ಜೀವನದಲ್ಲಿ ನೊಂದು ಬೆಂದಾದ ಮೇಲೆ ಏನಾದರೂ ಒಂದು ಅನುಕೂಲ ಆಗಬೇಕಲ್ಲ, ಆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಒಂದಷ್ಟು ಸಮಯ ಬರಬೇಕು. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಒಂದಲ್ಲ ಒಂದು ಕಡೆ ಮಾನಸಿಕವಾದಂಥ ಒತ್ತಡ ಶುರುವಾಗ್ತಾ ಇರುತ್ತೆ. ಯಾವುದಾದ್ರೂ ಒಂದು ಕಡೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಅದನ್ನು ದೂರ ಮಾಡ್ಕೊಳ್ಬೇಕು. ಅದರಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬೇಕು. ಇವತ್ತಿನ ದಿವಸ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರು ಒಂದಿಡಿಯಷ್ಟು ಕಡಲೆಕಾಳನ್ನು ನೀರಲ್ಲಿ ನೆಂದಿರ್ತಕ್ಕಂತಹ ಕಡಲೆಕಾಳನ್ನು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಅಥವಾ ಮಕ್ಕಳಿಗೋ ಅದನ್ನು ಕೊಡೋದು ಬಹಳ ಉತ್ತಮ. ಅದಕ್ಕಾಗಿ ನೀವು ಹಿಂದಿನ ದಿವಸನೇ ಹಾಕಬೇಕಾಗಿತ್ತು. ಇಲ್ಲ ಬೆಳಗ್ಗೆ ಬೇಗ, ಈಗೂ ಕಾಲ ಮಿಂಚಿಲ್ಲ, ಒಂದಷ್ಟು ಕಡಲೆಕಾಳನ್ನು ನೀರಿಗೆ ಹಾಕಿ ಶುಭ ಸಂಧ್ಯಾಕಾಲ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬನ್ನಿ. ನೆಂದಿರ್ತಕ್ಕಂಥ ಕಡಲೆಕಾಳನ್ನು ಮನೆ ದೇವರ ಪ್ರಾರ್ಥನೆ ಮಾಡಿ, ಜಾತಕದಲ್ಲಿ ಗುರುವಿನ ಅನುಗ್ರಹಕ್ಕೋಸ್ಕರ ಅಥವಾ ಇರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೋಸ್ಕರ, ಬಂದಿರತಕ್ಕಂಥ ಕೆಲವಷ್ಟು ದೋಷಗಳು, ಕೆಲವು ಆಪಾದನೆಗಳು, ಕೆಲವು ನಿಂದನೆಯ ಮಾತುಗಳು ಇದೆಲ್ಲವೂ ದೂರ ಆಗಿ ಗುರುವಿನ ಅನುಗ್ರಹ ಪಡೆಯಲಿಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ. ಹಾಗೆ ಯಾರಲ್ಲಿ ನಮ್ಮ ಕ್ರೋಧ, ಆವೇಶ, ಆಕ್ರೋಶ ಇದೆಲ್ಲ ಜಾಸ್ತಿ ಇರುತ್ತಲ್ಲ, ಅದು ದೂರ ಆಗಬೇಕಾದ್ರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು. ಜೊತೆಗೆ ಮನುಷ್ಯನ ಗ್ರಹಗತಿಗಳು ಟೈಮ್ ಸರಿಯಿಲ್ಲ ಅಂದಾಗಲೇ ಇದೆಲ್ಲ ವ್ಯತ್ಯಾಸ ಆಗ್ತಾ ಬರುತ್ತೆ. ಯಾವುದಕ್ಕೂ ಹೆದರಬಾರ್ದು. ನಾವು ಧೈರ್ಯವಾಗಿರಬೇಕು, ಗುರು ಪ್ರಾರ್ಥನೆ ಮಾಡಬೇಕು, ಮಾಡುವಂಥ ಕಾಯಕವನ್ನು ಗೌರವಿಸಬೇಕು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪಯಣ ಇರಬೇಕು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭ ಸಿಗಬೇಕಾದರೆ ಒಂದು ಗೋ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲಾದರೂ ಒಂದಷ್ಟು ಗೋವುಗಳಿದ್ದರೆ ಗೋಗ್ರಾಸ ಕೊಟ್ಟು ಒಂದು ನಮಸ್ಕಾರ ಮಾಡಿ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಗೋ ಪ್ರಾರ್ಥನೆ ಧನುರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಹೌದು. ಹಾಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ತಂದುಕೊಳ್ಬೇಕಾದಂಥ ಕಾಲವೂ ಹೌದು. ಹಾಗಾಗಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಮಾಡುವಂಥ ಕೆಲಸಗಳನ್ನು ಕೈ ಹಿಡಿದು ಅದನ್ನು ಮುಂದೆ ನಡೆಸುವಂಥ ಯಾಗ ಆಗಬೇಕು. ಹಾಗೆ ಏನೇ ಸಮಸ್ಯೆ ಬಂದು ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ. ಮಕರ ರಾಶಿಯವರು ಪ್ರಸ್ತುತ ಇರತಕ್ಕಂಥ ಶನಿ ಮತ್ತು ರಾಹುವಿನಿಂದ ಆಗ್ತಿರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ನಿಮ್ಮ ಬುದ್ಧಿ ಚೈತನ್ಯ ನಿಮ್ಮ ಕೈಲಿಲ್ದಿರ ಬೇರೊಂದು ದಾರಿಯಲ್ಲಿ ನಡೀತಿರೋದ್ರಿಂದ ಇಲ್ಲಿ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಭಗವಂತ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥದ್ದನ್ನು ಹೇಗೆ ಸದ್ವಿನಿಯೋಗಪಡಿಸ್ಕೋಬೇಕು ಎಂಬತಕ್ಕಂಥದ್ದರ ಮನಸ್ಥಿತಿನ ನಿಮಗೆ ಬಿಟ್ಟಿರ್ತಾನೆ. ಅದು ಸರಿ ಯಾವುದು, ತಪ್ಪು ಯಾವುದು, ಯಾವುದು ಬೇಕು, ಯಾವುದು ಬೇಡ, ಇದೆಲ್ಲವನ್ನು ಸಹಿತ ಆಲೋಚನೆ ಮಾಡಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಿನ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆ ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಅದೃಷ್ಟ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ತಾಳ್ಮೆಯಿಂದ ನಡೆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ ಇದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಒಂದು ಅದೃಷ್ಟದ ಕಾಲವೇ ಸರಿ. ತಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ದೇವಿಯ ಒಂದು ಉಪಾಸನೆ, ದೇವಿಯ ಆರಾಧನೆ, ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯುವಂತಹ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ತುಂಬ ದಿನಗಳ ನಂತರ ಒಂದು ಅದೃಷ್ಟದ ಫಲ ಅಂದರೂ ತಪ್ಪಾಗುವುದಿಲ್ಲ.
ಭಗವಂತ ಎಲ್ಲವೂ ಆತನಿಗೆ ಬಿಟ್ಟ ವಿಚಾರ. ಆದರೆ ನಮ್ಮ ನಡೆ ನಡವಳಿಕೆಗಳು, ಆಧ್ಯಾತ್ಮಿಕ ಚಿಂತನೆ ಜೊತೆಗೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಂಬಿ ಬದುಕುವಂಥದ್ದಾದರೆ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆದರೆ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಬೋದು. ಒಳ್ಳೆ ಫಲಾಫಲಗಳು ಸಿದ್ಧಿಯಾಗಬೇಕಾದರೂ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆ ಮಾಡಿ, ಅದರಲ್ಲೂ ನಿಮ್ಮ ಕುಲದೇವರನ್ನು ನಮಸ್ಕಾರ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಒಂದಷ್ಟು ತುಳಸಿ ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು. ಎಲ್ಲಾದರೂ ಗುರುಗಳಿದ್ದರೆ, ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧ ಸಾಧು ಸಂತರಿಗಾದರೂ ಒಂದಷ್ಟು ಹಣ್ಣು ಹಂಪಲು ಕೊಟ್ಟೊಂದು ನಮಸ್ಕಾರ ಮಾಡಿದ್ರೆ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಕಡೆ ಅಡಚಣೆ ಉಂಟಾಗ್ತಾ ಇದೆ. ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯದಿಂದ ಆಗಬೇಕಾಗಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಬಿಟ್ಕೊಂಡು ಮುನ್ನಡೀತಿದ್ದೀರಿ. ಯಾವ ವೃತ್ತಿಯನ್ನು ನೀವು ನೋಡಿ ಅಭಿವೃದ್ಧಿ ಪಡಿಸ್ಕೋಬೇಕಾಗಿದೆಯೋ, ಯಾವ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ನೀವು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆಯೋ ಎಲ್ಲವನ್ನೂ ಕೈತೊರೆದು ಬಿಟ್ಟಂಗಾಗಿದೆ. ಆದರೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲದರ ಜೊತೆಗೆ ನೀವು ಮಾಡುವಂಥ ಕೆಲಸವನ್ನು ಗೌರವಿಸಿ ನೀವು ವೃತ್ತಿಯಲ್ಲಿ ಮುಂದೆ ನಡಿಬೇಕು. ಹಾಗೆ ವಿದ್ಯಾರ್ಥಿಗಳಾದರೆ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹಾಗೆ ವ್ಯವಹಾರಗಳು ಮಾಡತಕ್ಕಂಥವರಾದರೆ ನಿಮ್ಮ ವ್ಯವಹಾರ ಮತ್ತಷ್ಟು ಅಭಿವೃದ್ಧಿಗಾಗಿ ಮತ್ತೊಬ್ಬರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಒಬ್ಬರ ಮಾರ್ಗದರ್ಶನದಿಂದ ಮಾತ್ರ ಸದ್ಯ ನಿಮ್ಮ ಕೆಲಸಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಕ್ಕೆ. ಅದಕ್ಕಾಗಿ ಇವತ್ತು ಗಣಪತಿಯ ಮಂತ್ರವನ್ನು 21 ಬಾರಿ ಬಿಳಿ ಎಕ್ಕದ ಗಿಡದತ್ರ ಬಂದು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಬಿಳಿ ಎಕ್ಕದ ಗಿಡದತ್ರ ನೀವು ಪ್ರಾರ್ಥನೆ ಮಾಡಿದ್ರೆ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಪ್ರತಿನಿತ್ಯ ಕಾಲ್ ಮಾಡ್ತಕ್ಕಂಥವರು ಕಾಲ್ ಮಾಡಿ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಆರೋಗ್ಯ ಇರಲಿ, ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ. ನಾನು ಆಗಲೇ ಹೇಳಿದ್ದೀನಿ, ಪರಿಹಾರ ಅಂತ ತಿಳಿಸಿದಾಗ ಆ ಪರಿಹಾರವನ್ನು ಬೇಗ ಮಾಡಿಕೊಳ್ಳಿ. ಇದರಿಂದ ನೀವು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಲೋ, ನಮಸ್ಕಾರ ಗುರು. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಸಮಸ್ಯೆ ಗುರುಜಿ. ಹೇಳಮ್ಮ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಿದೆ ಗುರುಜಿ. ಹೇಳಮ್ಮ, ಮಾತಾಡು. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗನಿಂದ ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ಅದೇ ರೀ ಗುರುಜಿ, ನನ್ನ ಮಕ್ಕಳು ನನ್ನ ಗಂಡನ ಮನೇಲೇ ಇದೆ ಗುರುಜಿ. ಅಂದರೆ ನೀನು ಪ್ರತ್ಯೇಕವಾಗಿದ್ದು ಗಂಡನ ಮನೇಲಿ ಮಕ್ಕಳನ್ನು ಬಿಟ್ಟಿದ್ಯಮ್ಮ? ನಾನಿಲ್ಲಿ ತವ್ರ ಮನೇಲಿ ಇದ್ದೀನಿ ಗುರುಜಿ. ಸಮಸ್ಯೆ ಆಗಿದೆ. ಒಟ್ಟ ನನ್ನ ಇಲ್ಲೇ ಮನೆ ಹತ್ರನೇ ಇದೆ ಮನೆ, ಅಂದ್ರೂ ನನ್ನ ಮಕ್ಕಳಿಗೆ ಬಿಡಲಾಗ್ಯಾರ ಗುರುಜಿ. ನನ್ನ ಹತ್ರ ಅವು ಬರ್ತಾ ಇಲ್ಲ ಗುರುಜಿ. ತವ್ರ ಮನೆ ಮತ್ತು ಗಂಡನ ಮನೆ ಹತ್ತತ್ರನೇ ಇದೆ? ಹೌದು ಗುರುಜಿ. ಆದರೆ ಮಕ್ಕಳು ನಿನ್ನ ಹತ್ರ ಬರ್ತಿಲ್ಲ, ಗಂಡನ ಮನೇಲಿದೆ? ಹೌದು ಗುರುಜಿ. ಆದರೆ ಹಸು ಎಲ್ಲಿರಬೇಕು ಅದಲ್ದಿರ ಮತ್ತೊಂದು ಕಡೆ ವಾಸ ಮಾಡೋದಾದರೆ ಅಲ್ಲಿ ಕರುನ ಬೇರೊಬ್ರು ನೋಡ್ಕೊಳ್ಳೋದು ಸಹಜ ಅಲ್ವಮ್ಮ? ರೀ ಗುರುಜಿ, ಅಲ್ಲಿ ಅತ್ತೆ ನನ್ನ ಗಂಡ ಇದ್ದಾರೆ ಗುರುಜಿ, ನನ್ನ ಹತ್ರ ಬಿಡ್ತಾ ಇಲ್ಲ ಗುರುಜಿ ಅವರು. ಅಂದರೆ ಅತ್ತೆ ಗಂಡ ಇರೋ ತನಕ ನೀನು ಆ ಕಡೆ ಹೋಗಬಾರ್ದು ಅಂತನಾ? ಹೌದು ಗುರುಜಿ, ಅವ್ರು ನನ್ನನ್ನು ಕರ್ಕೋತಿಲ್ಲ ಗುರುಜಿ. ಸಮಸ್ಯೆ ಆಗಿದೆ, ನಾನು ತವ್ರ ಮನೆಗೆ ಬಂದಿದ್ದೀನಿ ಗುರುಜಿ. ಹಾಗಲ್ಲ ತಾಯಿ, ಅತ್ತೆ ಗಂಡ ಇರುವ ತನಕ ನನ್ನ ಮಕ್ಕಳು ನನ್ನ ಹತ್ರ ಸೇರಲ್ಲ ಅಂದರೆ ನಾಳೆ ಆ ಮಕ್ಕಳ ಮನಸ್ಥಿತಿ ಬೆಳೆದು ದೊಡ್ಡವರಾಗಿ ಅವ್ರದ್ದೇ ಆದಂಥ ಪ್ರಪಂಚದಲ್ಲಿ ಅವ್ರು ತೇಲಕ್ಕೆ ಶುರು ಮಾಡಿದ್ರೆ ನಿನಗೆ ತಾಯಿಯನ್ನೋ ಪ್ರೀತಿ ಸಿಗುತ್ತಮ್ಮ? ನಿನ್ನ ಮಕ್ಕಳ ಪ್ರೀತಿ ನಿನಗೆ ಸಿಗುತ್ತಾ ತಾಯಿ? ಅದೇ ಗುರುಜಿ, ನಾನು ಇರಬೇಕು ಅಂತಿದ್ದೀನಿ ಗುರುಜಿ. ಅವ್ರು ಎತ್ಕೋತಿಲ್ಲ, ಮನೆಯಿಂದ ಆಚೆ ಹಾಕಿದ್ದಾರೆ ಗುರುಜಿ. ಯಾಕಂತ ಸಮಸ್ಯೆ ಆಯಿತು? ಅಂತಹ ಮಾಡಬಾರ್ದು ತಪ್ಪಾದರೂ ನಿನ್ನಿಂದ ಏನಾಯ್ತಮ್ಮ? ಆಗಿದೆ ಗುರುಜಿ, ತಪ್ಪಾಗಿದೆ. ತಪ್ಪನ್ನ ಆಗಿದೆ, ತಪ್ಪತ್ತು ಒಪ್ಕೊಂಡ್ರು ಕೂಡ ನಮಗೆ ಎತ್ಕೋತಿಲ್ಲ ಗುರುಜಿ, ಅವರು ಆಚೆ ಹಾಕಿದ್ದಾರೆ. ಆದರೂ ನೋಡಮ್ಮ, ನೀನು ಆ ಒಂದು ಕ್ಷಣ ತಗೊಂಡು ತೀರ್ಮಾನ ಇವತ್ತು ನಿನ್ನ ಸುಂದರವಾದಂತಹ ಬದುಕು ನುಚ್ಚುನೂರಾಗೋಯ್ತು. ಬಾಲ್ಯದಿಂದ ಸಾಕಿರ್ತಕ್ಕಂಥ ತಂದೆ ತಾಯಿ ನನ್ನ ಮಗಳು ಅವ್ರ ಗಂಡನ ಮನೇಲಿ ಚೆನ್ನಾಗಿರ್ತಾಳೆ ಅಂತಕ್ಕಂಥ ಆಸೆ ಆಕಾಂಕ್ಷೆ ಅಪ್ಪ ಅಮ್ಮನಿಗೆ ಚೂರಾಯಿತು. ಅವ್ರ ಮನಸ್ಸು ನೊಂದುಕೊಂಡು ಎದುರುಗಡೆ ಮಕ್ಕಳಿದ್ದು ಅಮ್ಮ ಅನ್ನಿಸ್ಕೊಳ್ಳೋಕ್ಕಾಗ್ದಿರ ನೋಡುವಂತಹ ಬಾಧೆ ಎಷ್ಟು ಸಮಸ್ಯೆ ಅಮ್ಮ ಇದು. ಕಣ್ಣೀರು ಹಾಕ್ತಿದ್ದೀನಿ ಗುರುಜಿ. ಅದು ರಾತ್ರಿ ನನ್ನ ತವ್ರ ಮನೆಯಲ್ಲಿ ತುಂಬ ಕಷ್ಟ ಗುರುಜಿ. ಒಂದು ಕೆಲಸ ಮಾಡು, ನೀನು ಇಲ್ಲಿ ಕಣ್ಣೀರು ಹಾಕೋದಕ್ಕಿನ್ನ ನಿನ್ನ ಗಂಡನ್ನ ನಿಮ್ಮ ಅತ್ತೆನ್ನ ಸ್ವಲ್ಪ ಮನಸ್ಸೊಲಿಸುವಂಥ ರೀತಿ ಮಾಡು. ಅವ್ರನ್ನ ಕೇಳ್ಕೊ, ತಪ್ಪು ಆಗೋಗಿದೆ, ನಾನು ಇನ್ನು ಮುಂದಕ್ಕಿಂತ ತಪ್ಪು ಮಾಡೋದಿಲ್ಲ, ಏನೋ ನನ್ನ ಜೀವನದಲ್ಲಿ ನಾನು ಇದೊಂದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅವ್ರನ್ನ ನೀನು ಅಂಗಲ ಹಚ್ಚೋದ್ರಲ್ಲಿ ನೋಡು ತಾಯಿ. ಈ ಕ್ಷಣದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಿನಗೆ ಜನ್ಮ ಕೊಟ್ಟ ನಿಮ್ಮ ಅಪ್ಪ ಅಮ್ಮನಿಗಿನ್ನ ನಿನಗೆ ನಿಮ್ಮ ಅತ್ತೆ ಮತ್ತು ನಿಮ್ಮ ಯಜಮಾನರೇ ಮುಖ್ಯ. ಹೌದು ಗುರುಜಿ. ಅವರನ್ನೇ ನೀನು ಹಿಡಿಬೇಕು.
ನೋಡು ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳು, ಅಸಾಧ್ಯವಾದ ಯಾವುದೂ ಇಲ್ಲ. ನಿನಗಲ್ಲಿ ಸುಂದರವಾದ ಬದುಕಿದ್ದು ನೀನೊಂದು ತಪ್ಪು ಮಾಡ್ಕೊಂಡಿದ್ದೀನಿ ಅನ್ನೋದೇ ನಿನ್ನ ಮನಸ್ಸಲ್ಲಿದ್ದರೆ, ಆ ಕ್ಷಣ ನೀನು ಆ ಬದುಕು ಬೇಕು ಅಂತ ನೀನು ಅಪೇಕ್ಷೆ ಪಟ್ಟು ಹೊರಬಂದಲ್ಲ, ಈಗ ಆ ಬದುಕನ್ನು ದಾಟ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕಿಂತ ಸ್ವಲ್ಪ ಶ್ರಮ ಪಡಬೇಕು. ಶ್ರಮ ಪಟ್ಟರೆ ಹಾಗೆ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ನೋಡಮ್ಮ, ಇಲ್ಲಿ ಮನಸ್ಸುಗಳನ್ನು ಕೆಲವೊಮ್ಮೆ ಏನಾಗುತ್ತೆ, ಮನಸ್ಸನ್ನು ಸಾಯಿಸ್ಕೊಳ್ಳೋಕ್ಕಾಗಲ್ಲ, ಮನಸ್ಸನ್ನು ನಾವು ತಲೆಬಗ್ಸೋಕ್ಕಾಗೋದಿಲ್ಲ. ಆದರೆ ನಾವು ತಪ್ಪು ಮಾಡಿದ್ಮೇಲೆ ನಮ್ಮ ತಪ್ಪಿಗೆ ಬೇರೆ ಯಾರೋ ಶಿಕ್ಷೆ ಕೊಟ್ಟು ಅವ್ರ ಹತ್ರ ಚೀತು ಅನ್ನಿಸ್ಕೊಳ್ಳೋದಕ್ಕಿಂತ ನಾನು ಎಲ್ಲಿ ತಪ್ಪು ಮಾಡಿದ್ದೀನೋ ತಪ್ಪು ಆಗೋಗ್ಬಿಟ್ಟಿದೆ ಅಂತ ಅಂಗಲಾಚೋದ್ರಲ್ಲಿ ತಪ್ಪಿಲ್ಲ, ಅವ್ರು ಕಾಲಿಡೋದ್ರಲ್ಲಿ ತಪ್ಪಿಲ್ಲ. ಆಕೆನೂ ಒಂದು ಹೆಣ್ಣು, ನಿಮ್ಮ ಅತ್ತೆನೂ ಒಂದು ಹೆಣ್ಣಾಗಿರೋದ್ರಿಂದ ಮೊದಲು ಹೋಗಿ ನಿಮ್ಮ ಅತ್ತೆಯನ್ನೇ ಸರಿಪಡಿಸ್ಕೊಡಿ. ಖಂಡಿತ ನಿಂಗೆ ಸರಿ ಹೋಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮೆಲ್ಲ ಸಂಸಾರ ಒಗ್ಗೂಡುವಂಥ ಕಾಲ ಹತ್ತಿರದಲ್ಲಿದೆ. ನೀನು ಧೈರ್ಯವಾಗಿ ಇವತ್ತೇ ನೀನು ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ಬೇಗ ಹೋಗಿ ಅಲ್ಲಿ ಸಂಸಾರ ಮಾಡು. ನೀನು ಮಕ್ಕಳ ಹತ್ರ ಅಮ್ಮ ಅನ್ನಿಸ್ಕೊಮ್ಮ. ಆ ತಾಯಿ ಮಕ್ಕಳ ಬಾಂಧವ್ಯ ಅದು ಸಿಗುವಂಥದ್ದಲ್ಲ ತಾಯಿ. ಹೋಗು, ಮೊದಲು ಆ ಪ್ರೀತಿ ನೋಡಿ ಸಂಪಾದನೆ ಮಾಡ್ಕೊ. ಒಳ್ಳೆಯದಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿ ನಡೀತಿರ್ತಕ್ಕಂಥ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ. ಈ ಕ್ಷೇತ್ರಕ್ಕೂ ಪ್ರಾರಂಭದಲ್ಲಿ ಶನೈಶ್ಚರ ಮಹಾಯಾಗವನ್ನು ನಾವು ನಡೆಸಿದ್ವಿ. ಆ ಶನೈಶ್ಚರ ಮಹಾಯಾಗವನ್ನು ನಡೆದಿದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಕೋವಿಡ್ ಸಮಯ, ಆ ಸಮಯದಲ್ಲೂ ಅಷ್ಟು ಲಕ್ಷಾಂತರ ಜನ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋದಂಥದ್ದಿದೆ. ಆ ತಿರುನೆಲ್ಲಾರು ಕ್ಷೇತ್ರ ಅಂದರೆ ಪಕ್ಕದ ರಾಜ್ಯ ತಿರುನೆಲ್ಲಾರು ಕ್ಷೇತ್ರ, ಅಲ್ಲಿಂದ ತಂದಂತಹ ವಿಶೇಷವಾಗಿರ್ತಕ್ಕಂಥ ಅಲ್ಲಿ ಸ್ವಾಮಿ ಹೇಗೆ ನೆಲೆನಿಂತಿದ್ದಾನೋ ಅಂಥದ್ದೇ ಆದಂತಹ ಮುದ್ದಾದಂತಹ ಒಂದು ಕೃಷ್ಣಶಿಲೆ ವಿಗ್ರಹವನ್ನು ತಂದಿದ್ವಿ. ಅದಾದ ನಂತರ 3-4 ಬಾರಿ ಶನೈಶ್ಚರ ಮಹಾಯಜ್ಞಗಳಾಯಿತು. ಆದರೆ ಒಂದು ಬಾರಿನೂ ಶನೈಶ್ಚರನಿಗೆ ವಿಶೇಷವಾದಂಥ ಆಸ್ಥಾನವನ್ನು, ಒಂದು ಆಲಯವನ್ನು ಕಟ್ಟಬೇಕು ಅನ್ನೋ ಮನಸ್ಸು ನಮ್ಮದು ಬರಲಿಲ್ಲ. ಆದರೆ ಈಗೊಂದು ಪ್ರಧಾನ ಸಂಕಲ್ಪವನ್ನು ಮಾಡಿದ್ದೇವೆ. ಈ ಸಂಕಲ್ಪಕ್ಕಾಗಿ ತಮ್ಮೆಲ್ಲರ ಮುಂದೆ ಈ ಚಿಂತನೆಯನ್ನು ಇಟ್ಟಿದ್ದೇನೆ. ಯಾಕೆಂದರೆ ಆ ಸುಂದರವಾದಂತಹ ವಿಗ್ರಹಕ್ಕೆ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಪಕ್ಕದಲ್ಲೇ ಸ್ವಾಮಿಯ ಶನೈಶ್ಚರನ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ. ಇದಕ್ಕಾಗಿ ತಮ್ಮೆಲ್ಲರಲ್ಲೂ ಈ ಒಂದು ವಿಚಾರವನ್ನು ನಾವು ಮಂಡಿಸಿದ್ದೇವೆ, ಹೇಳಿದ್ದೇವೆ. ಉದ್ದೇಶ ಪ್ರತಿಯೊಬ್ಬರು ಅವರವ್ರ ಕೈಲಾದಂಥ ಒಂದು ಸಹಾಯವನ್ನು ನಡೆಸಿ ಈ ಒಂದು ಮಹಾಯಜ್ಞದಲ್ಲಿ ಪಾಲ್ಗೊಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರ ಜಾತಕದಲ್ಲೂ ಭಗವಂತನಿದ್ದಾನೆ, ಪ್ರತಿಯೊಬ್ಬರಿಗೂ ಸಹಿತ ಅನುಗ್ರಹವನ್ನು ಕೊಡಬೇಕು. ಹಾಗಂತ ನಾವು ಈ ಥರ ಇದ್ದು ಈ ಕೊಟ್ಟರೆ ನಮಗೇನೋ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದಲ್ಲ. ಭಗವಂತನಿಗೆ ನಮ್ಮಿಂದ ಒಂದು ಸೇವೆ ಅಷ್ಟೇ. ಭಗವಂತನಿಗೆ ಸೇವೆ ಮಾಡಿದ ತಕ್ಷಣ ನೀನು ನನ್ನ ಜಾತಕಕ್ಕೆ ಬರಬೇಡಪ್ಪ ಅಂದರೆ ಬರೋದಿಲ್ಲ, ಆ ಥರ ನಿಲ್ಲೋದಲ್ಲ. ಆದರೆ ಪ್ರತಿಯೊಬ್ಬರ ಜಾತಕದಲ್ಲೂ ಆ ಥರ ಅನುಗ್ರಹ ಬೇಕು. ಹಾಗೆ ಸದ್ಯದಲ್ಲೇ ನಡೀತಕ್ಕಂಥ ಲಕ್ಷ್ಮೀನಾರಾಯಣ ಮಹಾಯಜ್ಞ ಭಾನುವಾರ ಯಜ್ಞಕ್ಕೂ ಹಾಗೂ ಶನೈಶ್ಚರ ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೂ ನಿಮ್ಮಿಂದ ಏನು ಸಲಹೆಗಳಿದ್ರು, ನಿಮ್ಮಿಂದ ಏನಾದರೂ ಸೇವೆಗಳಿದ್ದರೆ ನಾನು ಈ ಕೊಡ್ತಕ್ಕಂಥ ವಾಟ್ಸಪ್ ನಂಬರ್ ಇದೆಯಲ್ಲ, ಈ ನಂಬರ್ಗೆ ನಿಮ್ಮ ವಾಯ್ಸ್ ಆದರೂ ಹಾಕಿ, ಇಂಥದ್ದೊಂದು ಸೇವೆ ನಾನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ, ಇಂಥದ್ದೊಂದು ಸೇವೆ ನಾನು ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಅದನ್ನು ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮದ ಬಗ್ಗೆಯೂ ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ನಂಬರ್ನ ಬರ್ಕೊಳ್ಳಿ, 9980520171. ಇದು ಅಂಜನಕ್ಕೆ ಅಂತ ಇಟ್ಟಿದ್ದೀವಿ. ಅಂದರೆ ಅಂಜನಾ ಬೇಕಾದವರು ಈ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಅಂತ ಹೇಳಿದ್ವಿ. ಇದೇ ನಂಬರ್ನ ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. 9980520171. ಈ ನಂಬರ್ಗೆ ನಿಮ್ಮ ಅನಿಸಿಕೆಗಳನ್ನು ಅಥವಾ ನಿಮ್ಮ ಸೇವೆಯನ್ನು ಅಥವಾ ನೀವು ಏನು ನಮ್ಮ ಆಶ್ರಮದಲ್ಲಿ ಸೇವೆ ಸಲ್ಲಿಸ್ಬೋದು ಎಂಬತಕ್ಕಂಥದ್ದನ್ನು ನಿಮ್ಮ ವಾಯ್ಸಲ್ಲಿ ನೀವು ರೆಕಾರ್ಡ್ ಮಾಡಿ ಇದಕ್ಕೆ ವಾಟ್ಸಪ್ ಮಾಡಿ. ನಾವು ಪುನಃ ಕರೆ ಮಾಡಿ ನಿಮ್ಮನ್ನು ನಾನು ಮಾತಾಡ್ತೇನೆ. ಯಾಕೆಂದರೆ ಈ ನಂಬರಿಂದ ನೀವು ಮಾತಾಡೋದಕ್ಕೆ ಒಂದು ದಾರಿ ಆಗ್ಬೋದು. 9980520171 ಈ ನಂಬರು ವಾಟ್ಸಪ್ ನಂಬರು. ಜೊತೆಗೆ ಈಗ ಸ್ಕ್ರೀನ್ ಮೇಲೆ ಬಂದಿರತಕ್ಕಂಥ ನಂಬರು. ಇದರಿಂದ ಶನೈಶ್ಚರನ ಆ ವಿಶೇಷವಾಗಿರ್ತಕ್ಕಂಥ ಸುಂದರ ಆಲಯ ನಿರ್ಮಾಣಕ್ಕೆ, ದೇವಸ್ಥಾನ ಕಟ್ಟಲಿಕ್ಕಾಗಿ ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ಜೊತೆಗೆ ನಾಳೆ ಭಾನುವಾರ ಲಕ್ಷ್ಮೀನಾರಾಯಣರ ಕಮಲ ಪುಷ್ಪದ ಆ ಪ್ರಧಾನವಾದಂಥ ಹೋಮದಲ್ಲೂ ನಿಮ್ಮ ಸೇವೆ ನಮಗೆ ಬೇಕು. ಬನ್ನಿ, ಭಾಗವಹಿಸಿ. ಈ ಸುಂದರವಾದಂತಹ ಆ ಪುಣ್ಯಕ್ಷೇತ್ರದಲ್ಲಿ ಅಲ್ಲಿ ಬಂದು ಭಗವಂತನ ಸಾಲಿಗ್ರಾಮವನ್ನು ದರ್ಶನ ಮಾಡಿಕೊಂಡು ಗಣಪತಿಯನ್ನು ಮತ್ತು ಶನೈಶ್ಚರನ ವಿಶೇಷವಾದಂಥ ಆರಾಧನೆ ಸಲ್ಲಿಸಿ ಲಕ್ಷ್ಮೀನಾರಾಯಣರ ಆ ಹೋಮ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ತಕ್ಕಂಥದ್ದು ಪುಣ್ಯದ ಕಾಯಕ. ಇಂತಹ ಒಂದು ಧರ್ಮ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ತಕ್ಕಂಥದ್ದು ಲಕ್ಷ್ಮೀ ಬೋರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಅಂದರೆ ಈಗಾಗಲೇ ಜಗಜ್ಜಾಹೀರಾತಾಗಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿಯೊಂದು ರಾಜ್ಯದ ಮತ್ತು ಹೊರ ರಾಜ್ಯಗಳಿಂದಲೂ ಸಹಿತ ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ಬರ್ತಿದ್ದಾರೆ, ಸ್ವಾಮಿಯನ್ನು ದರ್ಶನ ಮಾಡ್ತಿದ್ದಾರೆ. ಜೊತೆಗೆ ಅದೇ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅದೇ ಕ್ಷೇತ್ರದಲ್ಲೇ ಸಿಗುತ್ತೆ. ಬನ್ನಿ, ಭಗವಂತನ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಶನೈಶ್ಚರನ ಲಕ್ಷ್ಮೀನಾರಾಯಣರ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ.